ಇಂದು ರಾಯಚೂರು ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th classes. ಶ್ರೀ ಕೃಷ್ಣ ಅಕಾಡೆಮಿ PU ಕಾಲೇಜ್, ಏಕ್ಲಾಸ್ಪುರ್ ರೋಡ್, ಬಸವೇಶ್ವರ ನಗರ್, ರಾಯಚೂರು. ಮೊಬೈಲ್ 9632114292. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ BA ಮತ್ತು BCom ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಮುಂದೆ ಸಂಪರ್ಕಿಸಿ SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಇಂಡಿಯನ್ ಗೋಲ್ಡ್ ಕಂಪನಿ, ಸಾರಾ ಬಜಾರ್, ನೇತಾಜಿ ರೋಡ್, ರಾಯಚೂರು. ನಮಸ್ಕಾರ. ಇಂದು ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಏಮ್ಸ್ ರಾಯಚೂರಿನಲ್ಲಿ ಸ್ಥಾಪನೆಗೆ 15ರಂದು ಜಿಲ್ಲೆಯ ಜನಪ್ರತಿನಿಧಿಗಳೊಂದಿಗೆ ಸಭೆ. 17ರಂದು ಉಸ್ತುವಾರಿ ಸಚಿವರ ಭೇಟಿ. ಬಸವರಾಜ್ ಕಳಸ್. ಹಿಂದಿ ದಿವಸ್ ಆಚರಣೆ ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ. ನಗರದ ಅಶೋಕ್ ಡಿಪೋ ಬಳಿ 1 kg ಗಾಂಜಾ ವಶ, 3 ಬಂಧನ. ರೈತ ವಿರೋಧಿ ಕಾಯ್ದೆಗಳ ಜಾರಿ ವಿರೋಧಿಸಿ 21ರಂದು ವಿಧಾನಸೌಧ ಮುತ್ತಿಗೆ. ಕೃಷಿ ಸಚಿವ BC ಪಾಟೀಲ್ ಸಂಪುಟದಿಂದ ಕೈಬಿಡಲಿ, ಶರಣಪ್ಪ ಮಳ್ಳಿ. ನ್ಯಾಯಮೂರ್ತಿ ಸದಾಶಿವ ಆಯೋಗದ ಜಾರಿಗೆ ಮಾದಿಗ ದಂಡೋರ ಸಮಿತಿಯಿಂದ ಶಾಸಕರ ಮನೆ ಮುಂದೆ ಪ್ರತಿಭಟನೆ. ಮಾದಿಗ ಮಹಾಸಭಾದಿಂದ ಸಮಾಜದ ಸಂಘಟನೆಯೊಂದಿಗೆ ಅಭಿವೃದ್ಧಿಗಾಗಿ ಹೋರಾಟ. ಬಾಲಸ್ವಾಮಿ ಕೊಡ್ಲಿ. ಹದಿನಾರರಂದು ಮಕ್ಕಳ ಸಾಹಿತ್ಯ ಪರಿಷತ್ನಿಂದ ವಿದ್ಯಾಗಮ ಕಿರುಚಿತ್ರ ಬಿಡುಗಡೆ. ಮಕ್ಕಳ ಕೃತಿ ಪ್ರಶಸ್ತಿಗೆ ಅರ್ಜಿ ಆಹ್ವಾನ. ಶಂಕರದೇವರ ಹಿರೇಮಠ್. ಜೆಸ್ಕಾಂ ಗುತ್ತಿಗೆ ನೌಕರರಿಗೆ ಬಾಕಿ ವೇತನ ನೀಡಲು ಆಗ್ರಹಿಸಿ ನೌಕರರಿಂದ ಪ್ರತಿಭಟನೆ. ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವಂತೆ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಪ್ರತಿಭಟನೆ. ವಾರ್ಡ್ ನಂಬರ್ 5 ಮತ್ತು 34 ಬಡಾವಣೆಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸಲು ಆಗ್ರಹಿಸಿ ಮನವಿ. ಹಿಂದಿ ದಿವಸ ಆಚರಣೆ ವಿರೋಧಿಸಿ ಜನಶಕ್ತಿ ಸಂಘಟನೆ ವಿರೋಧಿಸಿ ಪ್ರತಿಭಟನೆ. ಸರ್ಕಾರಿ ವೈದ್ಯರಿಂದ ಪ್ರತಿಭಟನೆ ಪ್ರಾರಂಭ. ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ 21ರಿಂದ ಕೆಲಸ ಸ್ಥಗಿತ, ಎಚ್ಚರಿಕೆ. ವರ್ಧಮಾನ ಶಾಲೆಯಲ್ಲಿ ಹಿಂದಿ ದಿವಸ ಆಚರಣೆ. ಸಂವಹನ ಭಾಷೆಯಾಗಿ ಹಿಂದಿ ಕಲಿಕೆ ಅಗತ್ಯ. BS ಗೋನಾಳ್. ಮುಂದುವರೆದ ಕೊರೋನಾ. ಜಿಲ್ಲೆಯಲ್ಲಿ 42 ಪ್ರಕರಣಗಳು ಪತ್ತೆ. ಮತ್ತು PUC ಪರೀಕ್ಷೆ 225 ವಿದ್ಯಾರ್ಥಿಗಳ ಗೈರು. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ನಿರಂತರ ಹೋರಾಟ ರೂಪಿಸುವ ಏಮ್ಸ್ ಹೋರಾಟ ಸಮಿತಿ ಅಸ್ತಿತ್ವಕ್ಕೆ ಬಂದಿದ್ದು 15ರಂದು ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳೊಂದಿಗೆ ಸಮಾಲೋಚನಾ ಸಭೆ ನಡೆಸಲಾಗುತ್ತದೆ. 16ರಂದು ಸಮಿತಿಯಿಂದ ಜಿಲ್ಲಾಧಿಕಾರಿ ಮನವಿ. 17ರಂದು ಉಸ್ತುವಾರಿ ಸಚಿವರು ಭೇಟಿ ಮಾಡಿ ಮನವಿ ಸಲ್ಲಿಸಲಾಗುತ್ತದೆ ಎಂದು ಏಮ್ಸ್ ಹೋರಾಟ ಅಡಾಕ್ ಸಮಿತಿ ಪ್ರಧಾನ ಸಂಚಾಲಕ ಬಸವರಾಜ್ ಕಳಸ್ ಹೇಳಿದರು. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ನಿರಂತರ ಹೋರಾಟ ರೂಪಿಸಲು ಏಮ್ಸ್ ಹೋರಾಟ ಸಮಿತಿ ಅಸ್ತಿತ್ವಕ್ಕೆ ಬಂದಿದ್ದು 15ರಂದು ಜಿಲ್ಲೆಯ ಜನಪ್ರತಿನಿಧಿಗಳೊಂದಿಗೆ ಸಮಾಲೋಚನೆ ಸಭೆ ನಡೆಸಲಾಗುತ್ತದೆ. 16ರಂದು ಸಮಿತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ
17ರಂದು ಉಸ್ತುವಾರಿ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಾಗುತ್ತದೆ ಎಂದು ಏಮ್ಸ್ ಹೋರಾಟ ಅಡ್ಹಕ್ ಸಮಿತಿ ಪ್ರಧಾನ ಸಂಚಾಲಕ ಬಸವರಾಜ್ ಕಳಸ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ತಾತ್ಕಾಲಿಕವಾಗಿ 25 ಜನ ಸಂಚಾಲಕ ಸಮಿತಿ ರಚಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಸಂಪೂರ್ಣ ಪ್ರಮಾಣದ ಹೋರಾಟ ಸಮಿತಿ ರಚಿಸಲಾಗುತ್ತದೆ. ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ರಚಿಸಲಾಗಿದ್ದ ನಂಜುಂಡಪ್ಪ ಸಮಿತಿ ಶಿಫಾರಸು ಹಾಗೂ ಕಲಬುರಗಿಯಲ್ಲಿ ನಡೆದ ಸಚಿವ ಸಂಪುಟದ ಸಭೆಯ ನಿರ್ಣಯವನ್ನು ಉಲ್ಲಂಘಿಸಿ ಜಿಲ್ಲೆಗೆ ಐಐಟಿ ತಪ್ಪಿಸಲಾಗಿದೆ. ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಜಿಲ್ಲೆಗೆ ನಿರಂತರ ಅನ್ಯಾಯ ಮುಂದುವರೆದಿದೆ. ಜಿಲ್ಲೆಯ ಚುನಾಯಿತ ಜನಪ್ರತಿನಿಧಿಗಳ ರಾಜಕೀಯ ಸಂಕಲ್ಪ ಮಾಡುವ ಮೂಲಕ ಏಮ್ಸ್ ಮಂಜೂರಾತಿಗೆ ಬೆಂಬಲಿಸಬೇಕೆಂದು ಮನವಿ ಮಾಡಿದರು. 18ರಂದು ಮತ್ತೊಂದು ಸುತ್ತಿನ ಸಭೆ ನಡೆಸಿ ಹೋರಾಟದ ರೂಪರೇಷೆಗಳನ್ನು ರೂಪಿಸಲಾಗುತ್ತದೆ. ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು, ವರ್ತಕರು, ವಿದ್ಯಾರ್ಥಿ ಸಮೂಹ ಹೋರಾಟಕ್ಕೆ ಬೆಂಬಲಿಸುವಂತೆ ಮನವಿ ಮಾಡಿದರು. ಕೆಲವರು ಬಹಳ ಮಂದಿ ಕ್ವಾರಂಟೈನಲ್ಲಿದ್ದಾರೆ, ಕೆಲವರು ಅನಿವಾರ್ಯ ಕಾರಣಗಳಿಂದ ಬೆಂಗಳೂರಲ್ಲಿದ್ದಾರೆ. ನಮ್ಮ ಸ್ಥಳೀಯ ಶಾಸಕರು ಡಾಕ್ಟರ್ ನಮ್ಮ ಶಿವರಾಜ್ ಪಾಟೀಲ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ, ಶಿವಗೌಡ ನಾಯಕರನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ. ಎಲ್ಲರೂ ಬೆಂಗಳೂರಲ್ಲಿದ್ದಾರೆ. ಸಾಧ್ಯ ಆದಷ್ಟು ಮಟ್ಟಿಗೆ ನಾಳೆ ಬರ್ತಕ್ಕಂಥ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾಳೆ 15ನೇ ತಾರೀಕಿನ ದಿವಸ ನಮ್ಮ ಹೋರಾಟ ಸಮಿತಿ ಮತ್ತು ಜನಪ್ರತಿನಿಧಿಗಳ ನಡುವೆ ಒಂದು ಸುದೀರ್ಘವಾಗಿರ್ತಕ್ಕಂಥ ಮಾತುಕತೆ ಇದೆ. ಏಮ್ಸ್ ಸ್ಥಾಪನೆ ನಿಟ್ಟಿನಲ್ಲಿ ಅವರ ವಿಚಾರಗಳು ಮತ್ತು ನಮ್ಮ ವಿಚಾರಗಳನ್ನು ಒಗ್ಗೂಡಿಸಿಕೊಂಡು ಮುಂದೆ ಯಾವ ರೀತಿಯಾಗಿ ಇದು ಹೆಜ್ಜೆಗೆ ಇಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾಳೆ ನೇರವಾಗಿ ಅವರ ಜೊತೆಗೆ ನಮ್ಮ ಒಂದು ಚರ್ಚೆ, ಒಂದು ಸಭೆ ಇದೆ ಜನಪ್ರತಿನಿಧಿಗಳು. ಇದು ಆಮೇಲೆ ನಾಡದ 16ನೇ ತಾರೀಕು ನಾವೆಲ್ಲ ಹೋರಾಟ ಸಮಿತಿ ವತಿಯಿಂದ, ಎಲ್ಲ ಸರ್ವಪಕ್ಷ ಸರ್ವ ಸಂಘಟನೆಗಳ ವತಿಯಿಂದ, ಸಂಚಾಲಕರ ನೇತೃತ್ವದಲ್ಲಿ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಯಚೂರಿನಲ್ಲಿನೇ ಏಮ್ಸ್ ಸ್ಥಾಪನೆ ಆಗಬೇಕಂತಕ್ಕಂಥ ಒಂದು ಹಕ್ಕೊತ್ತಾಯವನ್ನು ಒಂದು ಕಳಿಸ್ತಕ್ಕಂಥ ಮನವಿ ಪತ್ರ ಕಳಿಸ್ತಕ್ಕಂಥ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದೆ. ಅಂದರೆ 16ನೇ ತಾರೀಕು, ಇದೇ ತಿಂಗಳು 16ನೇ ತಾರೀಕಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಅಪೀಲ್ ಮಾಡ್ತಾರೆ. ಮತ್ತು ಒಳ್ಳೆಯ ಸುಸಂದರ್ಭ, ಇದೇ ತಿಂಗಳ 17ನೇ ತಾರೀಕಿಗೆ ಸೆಪ್ಟೆಂಬರ್ 17 ನಮ್ಮ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ, ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಶ್ರೀ ಸೌದಿಯವರು ಬರ್ತಾರೆ. ಸೌದಿಯವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು DCM ಇರೋ ಕಾರಣಕ್ಕಾಗಿ ಅವರ ಜೊತೆಗೆ ನಮ್ಮ ಒಂದು ಹೋರಾಟ ಸಮಿತಿ ಮತ್ತು ನಮ್ಮ ಜನಪ್ರತಿನಿಧಿಗಳು, ರಾಯಚೂರು ಜಿಲ್ಲೆಯ ಜನಪ್ರತಿನಿಧಿಗಳನ್ನು ಒಳಗೊಂಡು ಒಂದು ಬಹಳ ನಿರ್ಣಾಯಕವಾಗಿರ್ತಕ್ಕಂಥ ಒಂದು ಪ್ರತ್ಯೇಕವಾಗಿ ವಿಶೇಷವಾಗಿರ್ತಕ್ಕಂಥ ಸಭೆಯನ್ನ ಆಯೋಜನೆ ಮಾಡತಕ್ಕಂಥ ಎಲ್ಲ ಒಂದು ಸಮಾಲೋಚನೆಗಳು, ತಯಾರಿಗಳು ಕೂಡ ನಡೆದಿವೆ. ಎಲ್ಲರೂ ಫ್ಲಾಗ್ ಹಾಸ್ಟಿಂಗ್ ಮಾಡಿ ಬರ್ತಿರ್ತಾರೆ, ದಾರಿ ಹೋಗಿ ಮನೆ ಪತ್ರ ನಾವು ಕೊಡಲ್ಲ. ನಮಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಶಾಸಕರು, ನಮ್ಮ MP ಅವರು, DCM ಅವರು ವಿಶೇಷವಾಗಿ ನಮಗಾಗಿ ಸಮಯವನ್ನು ಮೀಸಲಾಗಿರಬೇಕು. ಅವರೊಂದಿಗೆ ನಮಗೆ ನೇರವಾಗಿ ಮಾತುಕತೆ ಇದೆ. ಅವ್ರಿಗೂ ಕೂಡ ಒಂದು ಹಕ್ಕೊತ್ತಾಯವನ್ನು ಮಂಡಳಿ ಮಾಡ್ತಾ ಇದ್ದಾರೆ. ಅವರು ನಮ್ಮ ಪರವಾಗಿ DCM ಅವರು ಬಲವಾಗಿ ಸಮರ್ಥನೆ ಮಾಡಿಕೊಂಡು ರಾಯಚೂರಲ್ಲಿ ಸ್ಥಾಪನೆ ಮಾಡಿದ ನಿಟ್ಟಿನಲ್ಲಿ ಸರ್ಕಾರ ಕ್ಯಾಬಿನೆಟ್ ಮೇಲೆ ಅವರು ಒತ್ತಡ ಹಾಕಿದ್ದಾರೆ. ಇದು ಇಷ್ಟು ಕಾರ್ಯಕ್ರಮಗಳು. ನಾಳೆ ಜನಪ್ರತಿನಿಧಿಗಳೊಂದಿಗೆ ನಮ್ಮ ಹೋರಾಟ ಸಮಿತಿಯ ಮಾತುಕತೆ ಸಭೆ. 16ನೇ ತಾರೀಕಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಬೇಡಿಕೆಯನ್ನು ಈಡೇರಿಸತಕ್ಕಂಥ ನಿಟ್ಟಿನಲ್ಲಿ ಅವರು ಮನವಿ ಪತ್ರ. 17ನೇ ತಾರೀಕು ನಮ್ಮ ಉಪಮುಖ್ಯಮಂತ್ರಿಗಳು ಸೌದಿಯವರಿಗೆ ಹೀಗೆ ನಮ್ಮ ಚರ್ಚೆ, ಒಂದು ಮಾತುಕತೆ, ಒಂದು ಮನವಿ ಪತ್ರ ಒತ್ತಾಯ ಮಾಡತಕ್ಕಂಥದ್ದು. ಇದು ಇಷ್ಟು ನಮ್ಮ ನಿನ್ನೆ ತೆಗೆದುಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ನಿರ್ಧಾರಗಳು. ಇವೆಲ್ಲಗಳ ಒಂದು ಆಧಾರವಾಗಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಈಗ 3 ದಿವಸದ ಕಾರ್ಯಕ್ರಮಗಳೆಲ್ಲ ಟೋಟಲ್ ಔಟ್ಪುಟ್ ಏನು ಬರುತ್ತೆ, ಇದರ ಒಟ್ಟಾರೆ ಪರಿಣಾಮ ಏನಾಗುತ್ತೆ, ಮತ್ತೆ ನಾವೆಲ್ಲ ಸಂಚಾಲಕ ಸಮಿತಿಯವರು ಏನಿದ್ದೇವೆ, ನಮ್ಮ ಹೋರಾಟ ಸಮಿತಿಯವರು ಮತ್ತೊಮ್ಮೆ ಸಭೆ ನಾವು ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹೋಬಳಿ, ತಾಲೂಕಾ ಮಟ್ಟದಲ್ಲಿ ನಾವು ಪ್ರವಾಸ ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದ್ದೇವೆ. ಇದು ಜಿಲ್ಲಾ ಮಟ್ಟದಲ್ಲಿ ಮತ್ತೆ ಯಾವ ರೀತಿಯಾಗಿ IITಗೆ ಯಾವ ಪ್ರಬಲವಾಗಿರ್ತಕ್ಕಂಥ ಗ್ರಾಮಗಳಿಂದ ಏನು ಹೋರಾಟ ಬಂದು ಆ ಒಂದು ಜ್ವಾಲೆ, ಆ ಪ್ರಜ್ವಲತೆ, ಆ ಒಂದು ಟೆನ್ಷನ್ ಅದನ್ನು ಹುರಿದುಂಬಿಸ್ತಕ್ಕಂಥ ಆ ಕೆಲಸವನ್ನು ಕೂಡ ನಾವು ಖಂಡಿತವಾಗಲೂ ನಾವು ಮುಂದಿನ ದಿನಗಳಲ್ಲಿ ಆದಷ್ಟು ಶೀಘ್ರದಲ್ಲೇ ನಾವು ಮಾಡ್ತೇವೆ. ನಾವು ಯಾವ ಕಾರಣಕ್ಕೂ ಕೂಡ ಈ ಒಂದು ಏಮ್ಸ್ ರಾಯಚೂರಿಗೆ ಆಗಲೇಬೇಕಂತಕ್ಕಂಥ ನಿರ್ಣಾಯಕವಾಗಿರ್ತಕ್ಕಂಥ ಒಂದು ಹೋರಾಟದ ಒಂದು ಘಟ್ಟವನ್ನು ನಾವು ಮುಟ್ಟೇ ಬಿಡ್ತೇವೆ.
ಇದು ರಾಯಚೂರಿನಲ್ಲಿ ಸ್ಥಾಪನೆ ಆಗುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಕೊನೆಯ ಹಂತದವರೆಗಿರ್ತಕ್ಕಂಥ ಅದು ಯಾವ ಮಟ್ಟಕ್ಕೆ ಹೋಗ್ತದೆ, ಅದು ಏನಾಗ್ತದೆ, ಕೇಂದ್ರ ರಾಜ್ಯ ಸರ್ಕಾರಗಳ ಮಟ್ಟಕ್ಕೆ ದಿಲ್ಲಿಯವರೆಗೆ ಹೋಗೋದಕ್ಕೆ ಕೂಡ ನಮ್ಮ ಈ ಸಮಿತಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇದೊಂದು ಪಣ, ಇದು ಒಂದು ಪ್ರತಿಜ್ಞೆ, ಇದೊಂದು ಪ್ರಮಾಣಪೂರ್ವಕವಾಗಿ ನಾವೆಲ್ಲರೂ ಕಟಿಬದ್ಧರಾಗಿದ್ದೇವೆ ಅಂತಕ್ಕಂಥ ಒಂದು ಸಂದೇಶವನ್ನ ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಮೂಲಕ ಹೋರಾಟ ಸಮಿತಿ ಸಂಚಾಲಕ ರಾಘವೇಂದ್ರ ಕುಷ್ಟಗಿ ಮಾತನಾಡಿ, ಜಿಲ್ಲೆಯ ಜನಪ್ರತಿನಿಧಿಗಳು ಜೀವನ ಸಾರ್ಥಕ ಪಡಿಸಿಕೊಳ್ಳುವ ಅವಕಾಶವಿದೆ. ಏಮ್ಸ್ ಸ್ಥಾಪಿಸುವ ಮೂಲಕ ಈ ಭಾಗದ ಆರೋಗ್ಯ ಅಭಿವೃದ್ಧಿಗೆ ಬದ್ಧತೆಯನ್ನು ಪ್ರದರ್ಶಿಸಬೇಕಿದೆ. ಐಐಟಿ ಹಕ್ಕಿನ ಹೋರಾಟವಾದರೆ ಏಮ್ಸ್ ಬದುಕಿನ ಹೋರಾಟವಾಗಿದೆ. ಶಾಸಕರು, ಸಂಸದರು, ಜಿಲ್ಲಾ, ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹೋರಾಟಕ್ಕೆ ಬೆಂಬಲಿಸುವಂತೆ ಮನವಿ ಮಾಡಿದರು. ನಿರ್ಲಕ್ಷಿಸಿದ್ದಲ್ಲಿ ತೆಲಂಗಾಣ ಮಾದರಿ ಹೋರಾಟಕ್ಕೆ ಅಣಿಯಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ನಮ್ಮ ದಸ್ತಿಯವರ ಆರೋಗ್ಯ ಸುಧಾರಿಸಿಕೊಂಡು ಬರಲಿ. ದಸ್ತಿಯವರೇ, ಶಿವಗೌಡ ನಾಯಕ್ ಅವರೇ, ನಿಮಗೆ ಬಹಳ ಕಳಕಳಿಯಿಂದ ಹೇಳ್ತೀನಿ ಒಂದೇ ಮಾತು ಏನಂದ್ರೆ, ನೀವು ನಮ್ಮ ಜನಪ್ರತಿನಿಧಿಗಳು. ಈ ಜಿಲ್ಲೆ ನಿಮಗೆ ಅಪಾರ ಗೌರವ, ಘನತೆ ಮತ್ತು ಎಲ್ಲ ಥರದ ಇದನ್ನು ಕೊಟ್ಟಿದೆ, ಮಾನ್ಯತೆಯನ್ನು ಕೊಟ್ಟಿದೆ. ನಿಮ್ಮ ಈ ಜನಪ್ರತಿನಿಧಿತ್ವ, ನಿಮ್ಮ ಜೀವನ ಸಾರ್ಥಕ ಆಗಬೇಕಾಗಿತ್ತಂದ್ರೆ ಬಹಳ ಕಳಕಳಿಯಿಂದ ಈ ವಯಸ್ಸಿನಲ್ಲಿ, ನನ್ನ ವಯಸ್ಸಿನಲ್ಲಿ ಇವರೆಲ್ಲ ಸಣ್ಣವರು, ಅವ್ರ ವಿನಂತಿ ಕೈ ಮುಗಿದು ಕೇಳ್ತೇನೆ, ನೋಡ್ರಿ, ನಿಮ್ಮ ಜೀವನ ಸಾರ್ಥಕ ಆಗ್ತದೆ, ನಿಮ್ಮ ಜನಪ್ರತಿನಿಧಿತ್ವ ಅದಕ್ಕೊಂದು ಕಳೆ ಬರ್ತದೆ. ದಯವಿಟ್ಟು ನೀವು ಈ ಟೈಮ್ನಲ್ಲಿ ಹಿನ್ನಡೆ ಮಾಡಬೇಡ್ರಿ ಅಂತ ಅವ್ರಿಗೆ ಹೇಳ್ತಾ, ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾ ಪಂಚಾಯಿತಿ ಸದಸ್ಯರು, ತಾಲೂಕು ಪಂಚಾಯಿತಿ ಸದಸ್ಯರು, ನಗರಸಭಾ ಸದಸ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು, ಯಾರ್ಯಾರು ಜನಪ್ರತಿನಿಧಿಗಳು ಅಂತಿದ್ದೀರಿ, ನಿಮ್ಮ ಜನಪ್ರತಿನಿಧಿಯ ಜೀವನ ಸಾರ್ಥಕ ಮಾಡಿಕೊಡ್ರಪ್ಪ. ಇದು IIT ನಮ್ಮ ಹಕ್ಕಿನ ಹೋರಾಟ ಆಗಿತ್ತು. ನಂಜುಂಡಪ್ಪ ವರ್ಗೀಯಲ್ಲಿ ಅದರ ಪ್ರಸ್ತಾಪ ಆಗಿತ್ತು, ಅದು ನಮ್ಮ ಹಕ್ಕಿನ ಹೋರಾಟ ಆಗಿತ್ತು. ಆದರೆ ಏಮ್ಸು ನಮ್ಮ ಬದುಕಿನ ಹೋರಾಟ ಇದು, ನಮ್ಮ ಜೀವನದ ಹೋರಾಟ ಇದು, ಆರೋಗ್ಯದ ಪ್ರಶ್ನೆ ಇದು. ಬರೀ ರಾಯಚೂರಲ್ಲ, ರಾಯಚೂರು, ಸಿಂಧೂರು, ಮಾನ್ವಿ, ತೆಲಂಗಾಣದ 4-5 ಜಿಲ್ಲೆಗಳು, ಯಾದಗಿರಿ ಒಳಗೊಂಡಂತೆ ಈ ಭಾಗ ಏನು ಆರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ಗಳ ಇಷ್ಟೇ ಕಾಡ್ಕೊತ ಕೂತಾರೆ ಇವತ್ತೆಲ್ಲರೂ. ಈ ಟೈಮ್ನಲ್ಲಿ ನೀವು ಕಣ್ಣು ತೆಗೆದುಕೊಳ್ಳೋಣ, ನಾವು ವಾರ್ ನೆವಾರ್ ಅಂತಾರಲ್ಲ, ಅದನ್ನು ನೀವು ಮಾಡಬೇಕು. ನೀವು ಮಾಡಲಿಲ್ಲ ಅಂದರೆ ಇವತ್ತು ಜನ ಸುಮ್ಮನೆ ಇರಂಗಿಲ್ಲ. ತೆಲಂಗಾಣ ಮಾದರಿಯ ಹೋರಾಟಕ್ಕೆ ಈ ಸಂದರ್ಭ ಬಸೀರಾಗಿದೆ ಅಂತ ಹೇಳ್ತಿದ್ರೆ, ಪ್ರೆಗ್ನೆಂಟ್ ವಿತ್ ಡೆತ್ ಇದು ಪಾಸಿಬಿಲಿಟಿ. ಆ ಕಾರಣದಿಂದ ಇಂಥ ಪರಿಸ್ಥಿತಿಯನ್ನು ತಂದ್ಕೋಬೇಡ್ರಿ, ಮುಂದೆ ಬರ್ರಿ ಅಂತ ಹೇಳ್ತಾ ಸಮಸ್ತ ಜನರಿಗೆ ಹೇಳ್ತೀನಿ, ನೀವು 1 ದಿವಸ 2 ದಿವಸ 4 ದಿವಸ ನಿಮ್ಮ ಮನೆ ಹೋಗಿ ಚರ್ಚೆ ಮಾಡ್ರಿ, ಎಲ್ಲ ಕಡೆಗೂ ಮಾಡ್ರಿ. ಅದು ಹಕ್ಕಿನ ಹೋರಾಟ, ಇದು ಬದುಕಿನ ಹೋರಾಟ. ಇದನ್ನು ನಾವು ಮಾಡಲಿಲ್ಲ, ಪಡೀಲಿಲ್ಲ ಅಂದರೆ ಇದು ಆಗ್ತದೆ. ಈ ಸಂಕಲ್ಪ ಈಡೇರಲಿಕ್ಕೆ ಎಲ್ಲರೂ ಮುಂದೆ ಬರಬೇಕು ಅಂತಕ್ಕಂಥ ಕರೆಯನ್ನ ಒಬ್ಬ ಹಿರಿಯ ಹೋರಾಟಗಾರನಾಗಿ ಈ ಸಂದರ್ಭದಲ್ಲಿ ನಾಗನಗೌಡ ಹರವಿ, ಅಂಬಣ್ಣ ಆರೋಲಿ, ರವೀಂದ್ರ ಜಾಲ್ದಾರ್ ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರ ಒತ್ತಾಯಪೂರ್ವಕ ಹಿಂದಿ ದಿವಸ ಆಚರಣೆ ಮಾಡುತ್ತಿರುವುದನ್ನು ವಿರೋಧಿಸಿ ಕನ್ನಡ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಕಾರ್ಯಕರ್ತರು ನಗರದ ಮಹಾತ್ಮ ಗಾಂಧಿ ಪುತ್ಥಳಿ ಬಳಿ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ ಒತ್ತಾಯಪೂರ್ವಕವಾಗಿ ಹಿಂದಿ ದಿವಸ ಆಚರಣೆ ಮಾಡುತ್ತಿರುವುದನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಕಾರ್ಯಕರ್ತರು ನಗರದ ಮಹಾತ್ಮ ಗಾಂಧಿ ಪುತ್ಥಳಿ ಬಳಿ ಪ್ರತಿಭಟನೆ ನಡೆಸಿದರು. ಈ ಸಂಬಂಧ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಕೇಂದ್ರ ಸರ್ಕಾರ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ 8ನೇ ಪರಿಚ್ಛೇದದಲ್ಲಿರುವ ಕನ್ನಡ ಸೇರಿ ಸುಮಾರು 22 ಭಾಷೆಗಳನ್ನು ಅಧಿಕೃತ ಸಂಪರ್ಕ ಭಾಷೆಗಳನ್ನಾಗಿ ಮಾಡಬೇಕು. ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಿಗೆ ಈಗಾಗಲೇ ಈ ಅವಕಾಶ ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲಾ ಭಾಷೆಗಳಿಗೂ ವಿಸ್ತರಿಸಬೇಕು ಹಾಗೂ ಶಿಕ್ಷಣ, ಉದ್ಯೋಗ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲಾ ಭಾಷೆಗಳಿಗೆ ಸಮಾನ ಅವಕಾಶ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ಹಿಂದಿ ದಿವಸ, ಹಿಂದಿ ಸಪ್ತಾಹ, ಹಿಂದಿ ಪಕ್ವಾಡದಂತಹ ಕಾರ್ಯಕ್ರಮಗಳನ್ನು ಕೂಡಲೇ ನಿಲ್ಲಿಸಬೇಕು. ಪ್ರತಿ ವರ್ಷ ಸೆಪ್ಟೆಂಬರ್ 14ರಂದು ಭಾರತೀಯ ಭಾಷಾ ದಿನ ಆಚರಣೆಯನ್ನಾಗಿ ಮಾಡಬೇಕೆಂದು ಆಗ್ರಹಿಸಿದರು. ಯಾವ ಭಾಷೆಗೂ ಹೆಚ್ಚಿನ ಮಾನ್ಯತೆ ನೀಡಬಾರದು ಹಾಗೂ ಯಾವ ಭಾಷೆಯನ್ನು ನಿರ್ಲಕ್ಷಿಸಬಾರದೆಂದು ಒತ್ತಾಯಿಸಿದ್ದಾರೆ.
ಭಾರತವು ಭಾಷಾ ವೈವಿಧ್ಯತೆಯಿಂದ ಕೂಡಿದ ರಾಜ್ಯಗಳ ಒಕ್ಕೂಟ ದೇಶವಾಗಿದೆ. ಎಲ್ಲ ಭಾಷೆಗಳಿಗೆ ಸಮಾನ ಗೌರವ ಸಿಕ್ಕಾಗ ಮಾತ್ರ ಭಾರತದ ವೈವಿಧ್ಯತೆ ಉಳಿಯಲು ಮತ್ತು ಒಕ್ಕೂಟದ ಒಗ್ಗಟ್ಟು ಗಟ್ಟಿಯಾಗಲು ಸಾಧ್ಯ. ಆದರೆ ಕೇಂದ್ರ ಸರ್ಕಾರ ಮೊದಲಿನಿಂದಲೂ ಹಿಂದಿ ಭಾಷೆಗೆ ವಿಶೇಷ ಸ್ಥಾನಮಾನ ನೀಡುವ ಮೂಲಕ ಭಾರತದ ವೈವಿಧ್ಯತೆಗೆ ಧಕ್ಕೆ ತರುವ ಕೆಲಸ ಮಾಡುತ್ತಿರುವುದು ಖಂಡನೀಯ. ರಾಜ್ಯದಲ್ಲಿ ಸಹ ಕನ್ನಡಿಗರ ಮೇಲೆ ಹಿಂದಿ ಭಾಷೆಯ ದಬ್ಬಾಳಿಕೆ ಎಲ್ಲ ಹಂತಗಳಲ್ಲೂ ನಡೆಯುತ್ತಿದೆ. ಕೂಡಲೇ ಕೇಂದ್ರ ಸರ್ಕಾರ ಹಿಂದಿ ದಿವಸ ಆಚರಣೆ ಕೈಬಿಡಬೇಕು. ಭಾರತ ಒಕ್ಕೂಟ ಸಮಾನತೆಯ ತತ್ವದಲ್ಲಿ ಪುನರ್ ರೂಪಿಸುವ ಸಂಬಂಧ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಹಿಂದಿ ಭಾಷೆಯನ್ನು ಪಕ್ಷಾತೀತ ಕೇಂದ್ರ ಧಿಕ್ಕಾರ ನಾಡಿನ ಸಂಸದರೇ ಒಂದಾಗಿ ಹಿಂದಿ ಏರಿಕೆಯನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಗೆ ಕೇಂದ್ರ ಟಿ ಎ ನಾರಾಯಣಗೌಡರ ರಾಜ್ಯಾಧ್ಯಕ್ಷರ ಟಿ ಎ ನಾರಾಯಣ ನೇತೃತ್ವದಲ್ಲಿ ನಾಡಿನಾದ್ಯಂತ ಕಳೆದ 21 ವರ್ಷದಿಂದ ಅನೇಕ ವಿಚಾರವಾಗಿ ಹೋರಾಟಕ್ಕಂತ ಬರ್ತಾ ಇದ್ದು ರಾಯಚೂರು ಜಿಲ್ಲಾ ಘಟಕವು ಕಳೆದ 21 ವರ್ಷದಿಂದ ಈ ಕೇಂದ್ರ ಸರ್ಕಾರದ ಹಿಂದಿ ಏರಿಕೆಯ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ನಾಡಿನಾದ್ಯಂತ ಹೋರಾಟವನ್ನು ನಡೆಸುತ್ತಾ ಬಂದಿದೆ. ಇಂದು ಸೆಪ್ಟೆಂಬರ್ 14 ಹಿಂದಿ ಸಪ್ತಾಹ ದಿನಾಚರಣೆ ಅಂತೇಳಿ ಕಳೆದ ಆಡಳಿತ ಮಾಡಿದಂತ ಎಲ್ಲಾ ಕೇಂದ್ರ ಸರ್ಕಾರಗಳು ಈ ಹಿಂದಿ ಸಪ್ತಾಹ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದು ರಕ್ಷಣಾ ವೇದಿಕೆ ವಿರೋಧ ಮಾಡ್ತಾನೆ ಬಂದಿದೆ. ನಾಡಿನ ನಮ್ಮೆಲ್ಲಾ ಭಾಷಿಕರ ತೆರಿಗೆಯನ್ನು ತಗೊಳ್ತಕ್ಕಂಥ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿಂದಿ ಏರಿಕೆಯನ್ನು ಮಾಡ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ವಿರೋಧ ಮಾಡ್ತದ. ಕೇಂದ್ರ ಸರ್ಕಾರ ಕೂಡಲೇ ಇದನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಆಗಬೇಕು. ರಾಜ್ಯದ ದೇಶದ ಎಲ್ಲಾ ಭಾಷೆಗಳ ದಿನಾಚರಣೆ ಆಗಬೇಕು. ತೆಲುಗು ದಿನಾಚರಣೆ ಆಗಬೇಕು, ಕನ್ನಡ ದಿನಾಚರಣೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿಗಳಾದ ಮಾನ್ಯ ಮೋದಿ ಅವರನ್ನು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಮತ್ತು ಜಿಲ್ಲಾ ಘಟಕವು ಒತ್ತಾಯ ಮಾಡುತ್ತದೆ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ವಿನೋದ್ ರೆಡ್ಡಿ, ಕಾರ್ಯಕರ್ತರಾದ ಕೊಂಡಪ್ಪ, ಜಿಂದಪ್ಪ, ರಮೇಶ್, ಶರಣಪ್ಪ, ಸಾದಿಕ್, ಫಿರೋಜ್, ವೆಂಕಟೇಶ್, ಸುರೇಶ್, ಈರೇಶ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ನಗರದಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಅಡ್ಡೆ ಮೇಲೆ ಸದರ್ ಬಜಾರ್ ಠಾಣೆ ಪೊಲೀಸರು ದಾಳಿ ಮಾಡಿ 3 ಆರೋಪಿಗಳನ್ನು ಬಂಧಿಸಿ 1 ಕೆಜಿ 800 ಗ್ರಾಂ ಗಾಂಜಾ ವಶಪಡಿಸಿಕೊಂಡ ಘಟನೆ ನಗರದ ಅಶೋಕ್ ಡಿಪೋ ಬಳಿ ಇರುವ ಉಕ್ಕುಂದಿ ಈರಣ್ಣ ದೇವಸ್ಥಾನ ಬಳಿ ಬೆಳಕಿಗೆ ಬಂದಿದೆ. ನಗರದಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಅಡ್ಡೆ ಮೇಲೆ ಸದರ್ ಬಜಾರ್ ಠಾಣೆ ಪೊಲೀಸರು ದಾಳಿ ಮಾಡಿ 3 ಆರೋಪಿಗಳನ್ನು ಬಂಧಿಸಿ 1 ಕೆಜಿ 200 ಗ್ರಾಂ ಗಾಂಜಾ ವಶಪಡಿಸಿಕೊಂಡಿರುವ ಘಟನೆ ನಗರದ ಅಶೋಕ್ ಡಿಪೋ ಬಳಿ ಇರುವ ಉರುಕುಂದಿ ಈರಣ್ಣ ದೇವಸ್ಥಾನದ ಬಳಿ ಬೆಳಕಿಗೆ ಬಂದಿದೆ. ಗಾಂಜಾ ಮಾರಾಟ ಮಾಡುತ್ತಿರುವ ಖಚಿತ ಮಾಹಿತಿ ಮೇರೆಗೆ ಸದರ್ ಬಜಾರ್ ಪೊಲೀಸ್ ಠಾಣೆಯ ಪಿಎಸ್ಐ ಮಂಜುನಾಥ್ ಅವರ ನೇತೃತ್ವದಲ್ಲಿ ಪೊಲೀಸರು ದಾಳಿ ಮಾಡಿ 3 ಆರೋಪಿಗಳಾದ ಸುನೀಲ್, ಜಂಬಣ್ಣ ಹಾಗೂ ಹನುಮಂತು ಎಂಬುವರನ್ನು ಬಂಧಿಸಲಾಗಿದೆ. ಬಂಧಿತ ಎಲ್ಲ ಆರೋಪಿಗಳು ನಗರ ಪ್ರದೇಶದವರೆಂದು ತಿಳಿದು ಬಂದಿದೆ. ಈ ಸಂಬಂಧ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಡಿವೈಎಸ್ಪಿ ಶಿವನಗೌಡ ಪಾಟೀಲ್ ತನಿಖಾ ತಂಡದ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಸಿಪಿಐ ಫಸೀಯುದ್ದೀನ್, ಸದರ್ ಪಿಎಸ್ಐ ಮಂಜುನಾಥ್, ನೇತಾಜಿ ನಗರ ಪಿಎಸ್ಐ ಶೀಲಾ ಸೇರಿದಂತೆ ತನಿಖಾ ತಂಡದಲ್ಲಿರುವ ಪೇದೆಗಳು ಭಾಗವಹಿಸಿದ್ದರು. ಈಗ ಜಾಹೀರಾತು. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. ನಮ್ಮ ಕಾಲೇಜಿನ ಕೀರ್ತಿ ತಂದ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. SSLC ಫಸ್ಟ್ ಬ್ಯಾಚ್ 100% ರಿಸಲ್ಟ್. Congratulations to our brilliant students. Admissions are open for 8th, 9th, 10th classes. Shri Gnana Ganga Pre-Primary, Primary
and High School. English Medium. Admissions are open. No fashion, no donation. We believe only in quality education. Faculty, syllabus and activity-based education, computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು ಆರಾಧಿಸು ಜ್ಞಾನ ಗಂಗೆಯು. ವಿಸಿಟ್ ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್, NGO ಕಾಲೋನಿ, ರಾಯಚೂರು. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು. Sri Krishna Academy PU College. Only success, nothing else. Our own customized web-based online education app for streamlining learning. COVID-19 infections combat ready campus. Admissions open for 2020-21. Courses offered: PUC Science, PCMB, PCMCS, PUC Commerce, EBAS, EBACS. Repeated long-term courses for NEET, IIT, PCMB. ಕಾಲೇಜಿನ ಚಟುವಟಿಕೆಗಳ ವಿವರ. ವಿದ್ಯಾರ್ಥಿಗಳಿಗೆ ನುರಿತ ಉಪನ್ಯಾಸಕರಿಂದ ಬೋಧನೆ. ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯವನ್ನು ರೂಪಿಸಿಕೊಳ್ಳಲು ಕ್ಲಾಸ್ನಲ್ಲಿ ಸೆಮಿನಾರ್ ನಡೆಸಲಾಗುವುದು. ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಬೋಧನೆ ಜೊತೆಗೆ ನೀಟ್, IIT ತರಬೇತಿ ನೀಡಲಾಗುತ್ತದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವುದೇ ಶ್ರೀ ಕೃಷ್ಣ ಅಕಾಡೆಮಿಯ ಮುಖ್ಯ ಉದ್ದೇಶವಾಗಿದೆ. ಅನುಭವವುಳ್ಳ ಉಪನ್ಯಾಸಕರ ವೃಂದ. ಕಾಲೇಜಿನ ಕ್ಯಾಂಪಸ್ನಲ್ಲಿ ಪ್ರಶಾಂತವಾದ ವಾತಾವರಣ, ವಿಶಾಲವಾದ ತರಗತಿ ಕೊಠಡಿಗಳು. ವಿಸಿಟ್ ಶ್ರೀ ಕೃಷ್ಣ ಅಕಾಡೆಮಿ PU ಕಾಲೇಜ್, ಏಕ್ಲಾಸ್ಪುರ್ ರೋಡ್, ಬಸವೇಶ್ವರ್ ನಗರ್, ರಾಯಚೂರು. ಮೊಬೈಲ್ 9632114292. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ BA ಮತ್ತು BCom ಕೋರ್ಸುಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸುಗಳು BA ಮತ್ತು BCom. ನಮ್ಮ ಕಾಲೇಜಿನ ವಿಶೇಷತೆಗಳು: ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕ ವೃಂದ. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಉಚಿತ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿ ಹಾಗೂ ಗ್ರಂಥಾಲಯ ಸೌಲಭ್ಯ. ವಿಶೇಷ ಸೂಚನೆ: PUC ಆರ್ಟ್ಸ್ ಮತ್ತು ಕಾಮರ್ಸ್ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ದ್ವಿತೀಯ ವರ್ಷ PUCಯಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್, ಕನ್ನಡ, ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲಾದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ: ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 9986453546, 8660336100. ಕಲಿಯಲು 100 ಕೋರ್ಸ್. ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್. ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು. 2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಕಳೆದ 14 ವರ್ಷಗಳಿಂದ ನೂರಾರು ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಗೆ ಆಯ್ಕೆಯಾಗಿದ್ದಾರೆ. ಸರ್ಕಾರಿ ನೌಕರಿಗೆ ಆಯ್ಕೆಯಾದ ನಮ್ಮ ಹೆಮ್ಮೆಯ 100 ವಿದ್ಯಾರ್ಥಿಗಳು. ಆರೋಗ್ಯ ರಕ್ಷಣೆಗಾಗಿ ಸರ್ಕಾರಿ ಸೇವೆಗೆ ಆಯ್ಕೆಯಾದ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು. SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್. 100ಕ್ಕೆ 100ರಷ್ಟು ಜಾಬ್ ಗ್ಯಾರಂಟಿ ಕೋರ್ಸ್ಗಳು. DMLT, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್. DHI, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್. DOTT, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ. DDT, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ. DMIT, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ. ಸಿಟಿ ಸ್ಕ್ಯಾನ್, MRI, ಎಕ್ಸ್ರೇ, USG, DXA ಸ್ಕ್ಯಾನ್ ಎಕ್ಸೆಟ್ರಾ. SSLC PUC ಪಾಸಾದ OBC, SC, ST, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಕೋರ್ಸ್ ಪ್ರವೇಶ ಪಡೆಯಲು ಸುವರ್ಣ ಅವಕಾಶ. ಕೋರ್ಸ್ ಮುಗಿದ ನಂತರ ತಕ್ಷಣ ಉದ್ಯೋಗ ದೊರೆಯುತ್ತದೆ. ಕೋರ್ಸ್ಗಳು: DMLT, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್. DOTT, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್. DMXT, ಡಿಪ್ಲೊಮಾ ಇನ್ ಎಕ್ಸ್ರೇ ಟೆಕ್ನಿಷಿಯನ್ ಕೋರ್ಸಸ್. DHI, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್. DMRT, ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ. ಡಿಪ್ಲೊಮಾ ಇನ್ ಆಪ್ಟಮಾಲಜಿ ಟೆಕ್ನಿಷಿಯನ್. DOT, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ. GNM ಮತ್ತು BSc ನರ್ಸಿಂಗ್ ಕೋರ್ಸ್ಗಳಿಗೆ
2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಮೊಬೈಲ್ 9945 311 704. ಹಲವು ವರ್ಷಗಳಿಂದ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಇಂಡಿಯನ್ ಗೋಲ್ಡ್ ಕಂಪನಿ. ನಮ್ಮಲ್ಲಿ ಯಾವುದೇ ರೀತಿಯ ಚಿನ್ನದ ಆಭರಣಗಳನ್ನು ಆನ್ಲೈನ್ ಬೆಲೆಯಲ್ಲಿ ಕೊಂಡುಕೊಳ್ಳುತ್ತೇವೆ ಮತ್ತು ತಮ್ಮ ಆಭರಣಗಳನ್ನು ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟಿದ್ದಲ್ಲಿ ಆ ಆಭರಣಗಳನ್ನು ಬಿಡಿಸಿ ಕೊಂಡುಕೊಳ್ಳುತ್ತೇವೆ. ಹಿಂದೆ ಸಂಪರ್ಕಿಸಿ ಇಂಡಿಯನ್ ಗೋಲ್ಡ್ ಕಂಪನಿ, ಸರಾಫ್ ಬಜಾರ್, ನೇತಾಜಿ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9242830580. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ಇಂದು ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ವಿರೋಧಿಸಿ ಸೆಪ್ಟೆಂಬರ್ 21ರಂದು ವಿಧಾನಸಭೆ ಮುತ್ತಿಗೆ ಹಾಕುವ ನಿರ್ಧರಿಸಲಾಗಿದ್ದು, ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಸಂಘದ ಜಿಲ್ಲಾಧ್ಯಕ್ಷ ಶರಣಪ್ಪ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿಯನ್ನು ವಿರೋಧಿಸಿ ಸೆಪ್ಟೆಂಬರ್ 21ರಂದು ವಿಧಾನಸಭೆ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿದ್ದು, ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಸಂಘದ ಜಿಲ್ಲಾಧ್ಯಕ್ಷ ಶರಣಪ್ಪ ಮಳ್ಳಿ ಮನವಿ ಮಾಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಎಪಿಎಂಸಿ ತಿದ್ದುಪಡಿ, ಭೂ ಸುಧಾರಣೆ ಕಾಯ್ದೆ, ವಿದ್ಯುತ್ ಕಾಯ್ದೆ, ಅಗತ್ಯ ವಸ್ತುಗಳ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿರುವ ಸರ್ಕಾರ ರೈತರನ್ನು ಒಕ್ಕಲೆಬ್ಬಿಸಲು ಮುಂದಾಗಿದೆ. ಕಾರ್ಪೊರೇಟರ್ ಪರವಾಗಿ ಇರುವ ಸರ್ಕಾರಗಳು ರೈತರ ವಿರೋಧಿ ನೀತಿಯನ್ನು ಅನುಸರಿಸುತ್ತಿವೆ. ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ನಡೆಯಲಿರುವ ಹೋರಾಟಕ್ಕೆ ಜಿಲ್ಲಾ ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ರೈತರು ಭಾಗವಹಿಸಲಿದ್ದಾರೆ ಎಂದರು. ಕೃಷಿ ಸಚಿವ ಬಿಸಿ ಪಾಟೀಲ್ ಇವರು ಇತ್ತೀಚೆಗೆ ಕೋಡಿಹಳ್ಳಿ ಚಂದ್ರಶೇಖರ್ ಇವರಿಗೆ ಅಜ್ಞಾನಿ ಎಂದು ಸಂಬೋಧಿಸಿದ್ದು, ಕೂಡಲೇ ಬಹಿರಂಗ ಕ್ಷಮೆ ಯಾಚಿಸಬೇಕೆಂದು ಆಗ್ರಹಿಸಿದರು. ರೈತ ವಿರೋಧಿಯಾಗಿರುವ ಭೂ ಸುಧಾರಣೆ ಕಾಯ್ದೆ, ಎಪಿಎಂಸಿ ಕಾಯ್ದೆ ಜಾರಿಗೊಳ್ಳುವಾಗ ತಮ್ಮನ್ನು ತಾವೇ ಜ್ಞಾನಿ ಎಂದು ತಿಳಿದುಕೊಂಡಿರುವ ಬಿಸಿ ಪಾಟೀಲ್ ಎಲ್ಲಿದ್ದರು ಎಂದು ಪ್ರಶ್ನಿಸಿದ ಅವರು, ನಿಜವಾದ ಜ್ಞಾನಿಯಾಗಿದ್ದರೆ ಅಧಿವೇಶನದಲ್ಲಿ ಕಾಯ್ದೆಗಳನ್ನು ಹಿಂಪಡೆಯುವ ಮೂಲಕ ಸಾಬೀತುಪಡಿಸಬೇಕೆಂದರು. ಮುಖ್ಯಮಂತ್ರಿಗಳಾಗಿರುವ ಬಿಎಸ್ ಯಡಿಯೂರಪ್ಪನವರು ಬಿಸಿ ಪಾಟೀಲರನ್ನು ಸಂಪುಟದಿಂದ ಕೈಬಿಡುವ ಮೂಲಕ ರೈತ ಪರವೆಂದು ದೃಢಪಡಿಸಬೇಕಿದೆ. ಅಜ್ಞಾನಿಯಾಗಿರುವ ಕೃಷಿ ಸಚಿವರಿಂದ ರೈತರ ಶ್ರೇಯಾಭಿವೃದ್ಧಿಯಾಗುವುದಿಲ್ಲ. ಕೂಡಲೇ ಅವರ ರಾಜೀನಾಮೆ ಪಡೆಯಬೇಕೆಂದರು. ಯಾಕೆಂದ್ರೆ ಇವತ್ತು ರೈತರ ಭೂಮಿ ಅನ್ನದ ಬಟ್ಟಲಿದ್ದಂತೆ. ಈ ಅನ್ನದ ಬಟ್ಟಲನ್ನೇ ಕಸಿದು ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡ್ತಕ್ಕಂತ ಸರ್ಕಾರಗಳು ಮತ್ತು ಅದಕ್ಕೆ ಒಂದು ಸಪೋರ್ಟ್ ಆಗಿ ನೀಡ್ತಾ ಇರುವ ಈ ವಿರೋಧ ಪಕ್ಷ ಮತ್ತು ಪ್ರತಿಪಕ್ಷಗಳು ಏನು ಧ್ವನಿ ಎತ್ತಾ ಇಲ್ಲ, ಇವರು ಅದರಲ್ಲಿ ಏನು ಬರ್ತಾರಲ್ಲ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಇವತ್ತು ರೈತರ ಭೂಮಿಯನ್ನು ಕಳೆದುಕೊಂಡ ನಂತರ ಎಪಿಎಂಸಿಯನ್ನು ಕೂಡ ಕಳೆದುಕೊಳ್ಳುತ್ತೇವೆ ಮತ್ತು ಅಗತ್ಯ ವಸ್ತುಗಳ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ ನಂತರ ಇವರಿಗೆ ಯಾವುದೇ ಒಂದು ಶಕ್ತಿ ಇರುವುದಿಲ್ಲ ಸರ್ಕಾರಕ್ಕೆ. ಇವತ್ತು ಈ ಹಿಂದೆ ಆಗಲೇ ಬಹಳಷ್ಟು ಸಲ ಪ್ರವಾಹಿಗಳು ತೊಗರೆ ಬೇಳೆ ಮತ್ತು ಇನ್ನಿತರ ಆಹಾರ ಧಾನ್ಯಗಳನ್ನ ಕಾಲ್ ಮಾಡಿದಾಗ ಇವರು ಕಿತ್ತಿಕೊಡುವಂತ ಪರಿಸ್ಥಿತಿಯಲ್ಲಿತ್ತು ಸರ್ಕಾರ. ಆದರೂ ಕಾಯ್ದೆ ಇದ್ದು ಕಾರಣ ಕಿತ್ತಿ ಮತ್ತೆ ಈ ಏನು ಗೌರ್ಮೆಂಟ್ ರೇಟ್ ಕೊಡಬೇಕಾಗಿತ್ತು ಆ ರೇಟ್ ಕೊಟ್ಟರು. ಆದ್ರೆ ಈಗ ಇವತ್ತು ಕಂಪನಿಗಳ ಪಾಲಾಗೋದ್ರಿಂದ ಅಗತ್ಯ ವಸ್ತುಗಳ ಕಾಯ್ದೆ, ಎಪಿಎಂಸಿಗಳು ಇವತ್ತು ಕಂಪನಿಗಳ ಪಾಲಾಗೋದ್ರಿಂದ ಇವತ್ತು ರೈತರ ಸ್ಥಿತಿ ಪೂರ್ತಿ ಚಿಂತಾಜನಕಮಯವಾಗ್ತಾ ಇದೆ. ಇಂಥ ಪ್ರಶ್ನೆಯನ್ನು ನಮ್ಮ ರಾಜ್ಯದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕೊಪ್ಪಳದಲ್ಲಿ ಇದೇ ವಿಷಯವನ್ನು ಇಟ್ಟುಕೊಂಡು ಮಾತನಾಡಿದ್ದಕ್ಕಾಗಿ ಈ ಬಿಸಿ ಪಾಟೀಲ್ ಕೃಷಿ ಮಂತ್ರಿಗಳು ಇವತ್ತು ರೈತ ನಮ್ಮ ಅಧ್ಯಕ್ಷರ ಬಗ್ಗೆ ಒಂದು ಫಲವನ್ನು ಬೆಳೆಸಿದ್ದಾರೆ.
ಅವರು ಇಷ್ಟು ಅಜ್ಞಾನಿ ಅಂತೇಳಿ ನಾವು ತಿಳ್ಕೊಂಡಿರಲಿಲ್ಲ ಅಂತೇಳಿ ಒಂದು ಪದವನ್ನು ಬಳಸಿದ್ದಾರೆ. ಇವರು ಎಷ್ಟು ಜ್ಞಾನಿಗಳಿರ್ಬೋದು ಅಂತ ನಾವು ಇವತ್ತು ಅವ್ರಿಗೆ ಬಿಸಿ ಪ್ರಶ್ನೆ ಮಾಡ್ತಾ ಇದ್ದೀವಿ. ಇವರು ಬಿಸಿ ಪಾಟೀಲರ ಜ್ಞಾನಿಗಳಾಗಿದ್ದರೆ ರೈತರಿಗೆ ಮಾರಕವಾದಂತ ಕಾರ್ಯಗಳನ್ನ ಜಾರಿ ಮಾಡುವಾಗ ಏನ್ ಮಾಡ್ತಾ ಇದ್ರು ಇವರು ವಿದ್ಯುತ್ ಖಾಸಗೀಕರಣ ಮತ್ತು ಎಪಿಎಂಸಿ ಖಾಸಗೀಕರಣ ಮತ್ತು ಅಗತ್ಯ ವಸ್ತುಗಳ ಖಾಸಗೀಕರಣ ಮತ್ತು ಭೂಸುಧಾರಣೆ ಖಾಸಗೀಕರಣ ತರುವಾಗ ಇವರು ಜ್ಞಾನ ಎಲ್ಲಿ ಹೋಗಿತ್ತು? ಇವರಿಗೆಲ್ಲ ಜ್ಞಾನ ಈಗ ಜ್ಞಾನೋದಯ ಆಗಿದೆ. ಈ ಒಂದು ವೇಳೆ ಜ್ಞಾನೋದಯ ಆಗಿದ್ದರೆ ಇದೇ 21ನೇ ತಾರೀಕಿಗೆ ನಡೀತಾ ಇದೆ ಅಧಿವೇಶನ. ಆ ಅಧಿವೇಶನದಲ್ಲಿ ಹಿಂಪಡೆದುಕೊಂಡು ತಮ್ಮ ಸರ್ಕಾರ ಜ್ಞಾನೋದಯದ ಸರ್ಕಾರ ಅಂತೇಳಿ ಪ್ರದರ್ಶಿಸಬೇಕಾಗತ್ತ. ಇಲ್ಲಂದ್ರೆ ಇವರಂತ ಮೂರ್ಖ ಮುಟ್ಟಾಳ ಸರ್ಕಾರ ಇಲ್ಲಿ ಯಾವುದೂ ಇಲ್ಲ ಅಂತೇಳಿ ನಾವು ಹೇಳ್ಬೇಕಾಗತ್ತ. ಯಾಕಂದ್ರೆ ಇದೇ ರೀತಿ ಇವರು ಮುಂದುವರಿಸಿದ್ದೇ ಆದರೆ ಯಾವುದೇ ಜಿಲ್ಲೆಗೆ ಇವರು ಬಂದ್ರೆ ರೈತರ ಪ್ರತಿಭಟನೆಯನ್ನು ಮತ್ತು ಕಪ್ಪು ಪವಾಡವನ್ನು ಪ್ರದರ್ಶನ ಮಾಡುವುದನ್ನು ಎದುರಿಸಬೇಕಾಗುತ್ತೆ ಇವತ್ತು. ಯಾಕಂದ್ರೆ ಇವತ್ತು ರೈತರ ಪರ ಸರ್ಕಾರ ಅಂತ ಹೇಳಿ ಹಸಿರು ಶಾಲೆ ಹಾಕಿಕೊಂಡು ಪ್ರಮಾಣವಚನ ಸ್ವೀಕಾರ ಮಾಡಿದಂತ ಬಿಸಿ ಪಾಟೀಲರು ಮತ್ತು ಮುಖ್ಯಮಂತ್ರಿಗಳು ಇವತ್ತು ರೈತರಿಗೆ ಮರಣಶಾಸನವನ್ನು ಬಯಲು ಮಾಡಿದ್ದಾರೆ ಅಂತಂದ್ರೆ ಇವರಿಗೆ ನಾಚಿಕೆ ಆಗಬೇಕು. ಯಾಕೆ ಇವರು ರೀತಿ ಮಾಡ್ತಾ ಇದ್ದಾರೆ? ಇವರು ರೈತರ ಬಗ್ಗೆ ಕಾಳಜಿ ಇಲ್ಲದ ಸರ್ಕಾರಗಳು ಇದಕ್ಕೆ ಸಪೋರ್ಟ್ ಆಗಿ ಎಲ್ಲ ಪಕ್ಷಗಳು ಮಾಡ್ತಾ ಇಲ್ಲ ನಾವು ಹೇಳ್ಬೇಕಂದ್ರೆ. ಆದರೆ ಇವರು ಇಂಥ ಕಾರ್ಯಗಳನ್ನು ತರುವ ಉದ್ದೇಶ ಏನು? ಸರ್ಕಾರದ ನೀತಿ ನಿಯಮಗಳಾದ ಏನು? ಇವರು ಮಕ್ಕಳನ್ನ ಜೋಡಿ ಮಾಡಿ ಇವರು ಏನು ಊಟ ಮಾಡ್ಬೇಕಂತ ಮಾಡಿದ್ದಾರೆ ಅಂತ ನಮ್ಮ ಪ್ರಶ್ನೆ. ಇವತ್ತು ಮನುಷ್ಯನಿಗೆ ಅನ್ನ ಮುಖ್ಯ. ಇವತ್ತು ಅನ್ನನೇ ಕಸಿದುಕೊಂಡು ಕಂಪಂತೆ ಮಾತನಾಡುವುದು ಬಿಟ್ಟು ನೀವು ಹೆಚ್ಚಿಗೆ ಮಾತನಾಡ್ತಿದ್ದೀರಿ. ನಿಮ್ಮ ಸಣ್ಣತನವನ್ನು ಪ್ರದರ್ಶನ ಮಾಡೋದು ಬಿಡಬೇಕಂತ ಹೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ತಮ್ಮಲ್ಲಿ ಮತ್ತೊಂದು ಸಲ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮದಲ್ಲಿ ರೈತರು ಭಾಗವಹಿಸಲು ತಾವು ಯಾವ ರೀತಿ ಪ್ರೇರೇಪಣೆ ಜನರಿಗೆ ನೀಡುತ್ತೀರಿ ಅಂತ ಹೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ಉಮಾದೇವಿ ನಾಯಕ್, ರೂಪಾ ಶ್ರೀನಿವಾಸ್, ಮಲ್ಲಿಕಾರ್ಜುನ್ ರೆಡ್ಡಿ, ತಿಮ್ಮಪ್ಪ ಭೋವಿ ಸೇರಿದಂತೆ ಇತರರಿದ್ದರು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ರಾಜ್ಯ ಸರ್ಕಾರ ಶೀಘ್ರ ಅಂಗೀಕರಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕೆಂದು ಒತ್ತಾಯಿಸಿ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ಮುಖಂಡರು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮನೆಯ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಮಾಡಿದರು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ರಾಜ್ಯ ಸರ್ಕಾರ ಶೀಘ್ರ ಅಂಗೀಕರಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕೆಂದು ಒತ್ತಾಯಿಸಿ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ಮುಖಂಡರು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮನೆ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ನ್ಯಾಯಮೂರ್ತಿ ಎಜೆ ಸದಾಶಿವರು ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಪರಿಶಿಷ್ಟ ಜಾತಿ ಸಮುದಾಯದ ಸ್ಥಿತಿಗತಿಯನ್ನು ಅಧ್ಯಯನ ಮಾಡಿ ವರದಿಯನ್ನು 2012ರಲ್ಲಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿ 8 ವರ್ಷಗಳು ಕಳೆದರೂ ಸಹ ಇದುವರೆಗೂ ವರದಿಯಲ್ಲಿರುವ ಅಂಶಗಳನ್ನು ಬಹಿರಂಗಪಡಿಸುವುದಾಗಲಿ ಅಥವಾ ಅಂಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವುದಾಗಲಿ ಸರ್ಕಾರಗಳು ಸಂಪೂರ್ಣ ವಿಫಲವಾಗಿವೆ. ಪರಿಶಿಷ್ಟ ಜಾತಿಯವರಿಗೆ ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಶಿಫಾರಸು ಮಾಡಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ವರದಿಯನ್ನು ಅಂಗೀಕರಿಸಿ ಒಳ ಮೀಸಲಾತಿ ಜಾರಿಗೊಳಿಸಲು ಸರ್ಕಾರದ ಮೇಲೆ ಒತ್ತಡ ಹೇರಬೇಕೆಂದು ಒತ್ತಾಯಿಸಿದರು. ಕೂಡಲೇ ಜಾರಿ ತರಲೇಬೇಕು. ರಾಜ್ಯ ಸರ್ಕಾರ ಕೂಡಲೇ ಸದಾಶಿವ ಆಯೋಗ ವರದಿಯನ್ನು ಕೂಡಲೇ ಜಾರಿ ತರಲೇಬೇಕು. ರಾಜ್ಯ ಸರ್ಕಾರ ಕೂಡಲೇ ಸದಾಶಿವ ಆಯೋಗ ವರದಿಯನ್ನು ಕೂಡಲೇ ಜಾರಿ ತರಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಜಾರಿಯಾಗಲಿ, 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 ಜಾರಿಯಾಗಲಿ. ನನ್ನ ಶಾಸಕರು ಕೂಡಲೇ ಸದನದಲ್ಲಿ ಇದನ್ನು ಎತ್ತಲೇಬೇಕು. ರಾಜ್ಯ ಸರ್ಕಾರ ಕೂಡಲೇ ಸದಾಶಿವ ಆಯೋಗ ವರದಿಯನ್ನು ಜಾರಿ ಮಾಡಲೇಬೇಕು. ಸಮಾಜ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜ ಜನಾಂಗ ಹೋರಾಟ ಮಾಡಿಕೊಂಡು ಬರ್ತಾ ಇದೆ. ಬಟ್ ತಮ್ಮ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿ ನಾವು ಕೂಡ ನಿಮ್ಮ ಸಮಾಜದ ಪರವಾಗಿದ್ದೀವಿ, ನಾವು ಕೂಡ ಈ ಮೀಸಲಾತಿಯನ್ನು ಜಾರಿಗೊಳಿಸ್ತೇವೆ ಅಂತ ಸುಳ್ಳು ಹೇಳಿ ಇವತ್ತು ಅವರವರ ಪಕ್ಷ ಅವರವರ ಸರ್ಕಾರ ಬಂದ ನಂತರ ಸಂಪೂರ್ಣವಾಗಿ ಈ ಸಮಾಜವನ್ನು ತಿರಸ್ಕರಿಸುವಂಥ ಕೆಲಸ ಕಾರ್ಯ ಇವತ್ತು ಸರ್ಕಾರಗಳು ಮಾಡ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಕೂಡ ಮಾತ್ರ ಮಾಡ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಿಮ್ಮ ಸಮಾಜ ಜೊತೆ ನಾವಿದ್ದೀವಿ, ನಿಮ್ಮ ಸಮಾಜಕ್ಕೆ ಕೈ ಜೋಡಿಸ್ತೀವಿ, ನಿಮ್ಮ ಸಮಾಜದ ಏಳಿಗೆಯಾಗಿ ನಾವು ಪ್ರಾಮಾಣಿಕ ಕೆಲಸ ಮಾಡ್ತೇವೆ ಅಂತ ಹೇಳಿ ಜನಪ್ರತಿನಿಧಿಗಳು ಕೂಡ ಇವತ್ತು ಸದಾಶಿವ ಆಯೋಗ ವರದಿ ವಿಷಯಕ್ಕೆ ಬಂದರೆ ಎಲ್ಲರೂ ಹಿಂದೇಟಾಗ್ತಾ ಇದ್ದಾರೆ ಬಂಧುಗಳೇ. ಇವತ್ತು ಕಳೆದ ತಿಂಗಳ ಏನು 27ನೇ ತಾರೀಕಿನ ದಿವಸ
ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಪಂಚಪೀಠ ಯಾವ್ಯಾವ ಈ ಸಂದರ್ಭದಲ್ಲಿ ದಂಡೋರ ರಾಜ್ಯಾಧ್ಯಕ್ಷ ಬಿ ನರಸಪ್ಪ ದಂಡೋರ, ಜಿಲ್ಲಾಧ್ಯಕ್ಷ ಮಾನಪ್ಪ ಮೇಸ್ತ್ರಿ, ಕಾರ್ಯಾಧ್ಯಕ್ಷ ಎಸ್ ನರಸಿಂಹಲು, ರವಿ ಭಂಡಾರಿ, ಎ ರಾಮು ಉರ್ಕುಂದು, ಆಂಜನೇಯ, ರಾಮು, ನಾಗಪ್ಪ ಸೇರಿದಂತೆ ಅನೇಕರು ಇದ್ದರು. ಮಾದಿಗ ಸಮಾಜದ ಸರ್ವತೋಮುಖಿ ಅಭಿವೃದ್ಧಿಗಾಗಿ ಮಾದಿಗ ಮಹಾಸಭಾ ಅಸ್ತಿತ್ವಕ್ಕೆ ಬಂದಿದೆ. ಸಮುದಾಯದ ಜನರಿಗೆ ಒಳ ಮೀಸಲಾತಿ ಸೇರಿದಂತೆ ಸಮಾಜದ ಜನರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಹೋರಾಟ ನಡೆಸಲು ಸಂಘಟನೆ ಪ್ರಯತ್ನ ಮಾಡಲಾಗುತ್ತದೆ ಎಂದು ಮಾದಿಗ ಮಹಾಸಭಾದ ಜಿಲ್ಲಾಧ್ಯಕ್ಷ ಬಾಲಸ್ವಾಮಿ ಕೂಡ್ಲಿಗಿ ಹೇಳಿದರು. ಮಾದಿಗ ಸಮುದಾಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಮಾದಿಗ ಮಹಾಸಭಾ ಅಸ್ತಿತ್ವಕ್ಕೆ ಬಂದಿದೆ. ಸಮುದಾಯ ಜನರಿಗೆ ಒಳ ಮೀಸಲಾತಿ ಸೇರಿದಂತೆ ಸಮಾಜದ ಜನರಿಗೆ ಆಗುತ್ತಿರುವ ಅನ್ಯಾಯ ವಿರುದ್ಧ ಹೋರಾಟ ನಡೆಸಲು ಸಂಘಟಿತ ಪ್ರಯತ್ನ ಮಾಡಲಾಗುತ್ತದೆ ಎಂದು ಮಾದಿಗ ಮಹಾಸಭಾದ ಜಿಲ್ಲಾಧ್ಯಕ್ಷ ಬಾಲಸ್ವಾಮಿ ಕೂಡ್ಲಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ನೀಡಲು ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿಯನ್ನು ಜಾರಿಗೊಳಿಸಲು ಕಳೆದ 20 ವರ್ಷಗಳಿಂದ ಸಮಾಜದ ಸಂಘಟನೆಗಳು ಹೋರಾಟ ಮಾಡುತ್ತಿವೆ. ಆದರೆ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ರಾಜಕೀಯ ಪಕ್ಷಗಳು ಕೇವಲ ಮೊಸಳೆ ಕಣ್ಣೀರು ಸುರಿಸುತ್ತಿವೆ. ಓಟಿನ ರಾಜಕೀಯಕ್ಕಾಗಿ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಲೇ ಬಂದಿವೆ. ಸರ್ಕಾರ ಯೋಜನೆಗಳಲ್ಲಿಯೂ ಸಮುದಾಯ ಜನರಿಗೆ ಸಂವಿಧಾನಬದ್ಧ ಅವಕಾಶಗಳು ದೊರೆಯುತ್ತಿಲ್ಲ. ಮಾದಿಗ ಸಮಾಜದ ಗುತ್ತಿಗೆದಾರರಿಗೆ ಗುತ್ತಿಗೆ ಕಾಮಗಾರಿ ನೀಡದಂತೆ ಷಡ್ಯಂತ್ರ ನಡೆಸಲಾಗುತ್ತಿದೆ. ಬಡತನದಲ್ಲಿ ಉನ್ನತ ವ್ಯಾಸಂಗ ಮಾಡಲು ಸಾಧ್ಯವಾಗದೇ ಇರುವ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡುವುದು, ದತ್ತು ತೆಗೆದುಕೊಂಡು ಶಿಕ್ಷಣ ಒದಗಿಸಲು ಮಹಾಸಭಾ ಚಿಂತಿಸುತ್ತಿದೆ. ವಿಧಾನಸಭಾ ಕಾರ್ಯದರ್ಶಿ ಎನ್ಎಸ್ ಮೂರ್ತಿ ಇವರ ಅಮಾನತು ಹಿಂಪಡೆಯಬೇಕು. ರಾಜಕೀಯ, ಸಾಮಾಜಿಕವಾಗಿ ಸಮಾಜವನ್ನು ಕಟ್ಟುವ ಕೆಲಸವನ್ನು ಮಹಾಸಭಾ ಮಾಡುತ್ತಿದೆ. ಸಮಾಜದ ಅನೇಕ ಸಂಘಟನೆಗಳು ಮಾದಿಗ ಮೀಸಲಾತಿ ಹೋರಾಟವನ್ನು ಕೈಗೆತ್ತಿಕೊಂಡಿವೆ. ಒಳ ವರ್ಗೀಕರಣಕ್ಕಾಗಿ ಹೋರಾಟ ನಡೆಸುತ್ತಿದೆ. ಸಮಾಜದ ಸರ್ವತೋಮುಖ ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ಮಹಾಸಭಾ ಕಾರ್ಯನಿರ್ವಹಿಸುತ್ತಿದೆ ಎಂದು ಮಾದಿಗ ಮಹಾಸಭಾದ ಜಿಲ್ಲಾ ಗೌರವಾಧ್ಯಕ್ಷರನ್ನಾಗಿ ರವೀಂದ್ರ ಜಾಲ್ದಾರ್ ಇವರನ್ನು ನೇಮಕ ಮಾಡಿರುವುದಾಗಿ ಪ್ರಕಟಿಸಿದರು. ಬಿಜೆಪಿ ಪಕ್ಷವಾಗಲಿ ಅಥವಾ ಜನತಾದಳಗಳಾಗಲಿ ಕೇವಲ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದಾವೆ ಹೊರತು ಪ್ರಾಕ್ಟಿಕಲ್ ಆಗಿ ಅದನ್ನ ನೆರವೇರಿಸುವಂತ ಕೆಲಸ ಯಾವ ಪಕ್ಷಗಳು ಮಾಡುತ್ತಿಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಮಹಾಸಭಾದಿಂದ ಇದನ್ನು ಖಂಡಿಸ್ತಾ ಇದ್ದೇವೆ. ಬಟ್ ಇದರ ಉದ್ದೇಶ ಏನು? ಇವರು ವಿಳಂಬ ಮಾಡೋದಕ್ಕೋಸ್ಕರ ಇವ್ರಿಗೆ ನಿಜವಾದಂತ ಶೋಷಿತರ ಮೇಲೆ ಅಥವಾ ಮಾದಿಗರ ಮೇಲೆ ಇವರಿಗೆ ಏನಾದರೂ ಕಳಕಳಿ ಇದೆಯಾ? ಪ್ರತಿ ಸರ್ಕಾರಗಳು ಬಂದಾಗ ಕೂಡ ತಾವೇ ನೇಮಕ ಮಾಡಿದಂತ ವರದಿಯನ್ನ ಒಬ್ಬ ನ್ಯಾಯಮೂರ್ತಿಗಳು ರಚನೆ ಮಾಡಿಕೊಟ್ಟಂತ ವರದಿಗಳನ್ನ ಯಾಕೆ ಸ್ವೀಕಾರ ಮಾಡಲಿಕ್ಕೆ ತಯಾರಿಲ್ಲ ಇವರು? ಉದ್ದೇಶ ಇಷ್ಟೇ. ಇವರಿಗೆ ರಾಜಕೀಯ ಹಿತಾಸಕ್ತಿ ತುಂಬಾ ಕಾಡ್ತಾ ಇದೆ. ಇದನ್ನು ಮಾಡಿದ್ರೆ ಇನ್ನಿತರ ಜನಾಂಗದ ಓಟ್ಗಳನ್ನು ನಾವು ಎಲ್ಲಿ ತಪ್ಪಿಸಿಕೊಳ್ತೀವೋ ಎಂಬ ದುರುದ್ದೇಶದಿಂದ ಇವತ್ತು ABCD ವರ್ಗೀಕರಣವನ್ನ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನ ಅನುಷ್ಠಾನಕ್ಕೆ ತರುವಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ. ಇದರ ಮೂಲ ಉದ್ದೇಶ. ಇದಕ್ಕೋಸ್ಕರ ನಾವು ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಹೋರಾಟ ಮಾಡಬೇಕೆನ್ನುವ ದೃಷ್ಟಿಕೋನದಲ್ಲಿ ನಾವು ಇವತ್ತು ಯೋಚನೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಜಿಲ್ಲೆಯಲ್ಲಿ ಮಾದಿಗರು ಐಕ್ಯತೆಯಿಂದ ಈ ರಾಜಕೀಯ ಅಧಿಕಾರವನ್ನು ಪಡೆಯಬೇಕನ್ನೋ ಉದ್ದೇಶದಿಂದ, ನಿಮಗೆ ಗೊತ್ತಿದೆ, ಈ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ 30-40 ಸಾವಿರ ಜನಸಂಖ್ಯೆ ಇರುವಂತಹ ಮಾದಿಗರಿಗೆ ರಾಜಕೀಯದಲ್ಲಿ ಸರಿಯಾದ ರೀತಿಯಲ್ಲಿ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ಅದು ಶಾಸಕರದಿರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು. ಯಾರು ಒಬ್ಬ ವ್ಯಕ್ತಿ ಆ ಜಾತಿಯಿಂದ ಇರ್ತಾರೋ ಅಂತ ವ್ಯಕ್ತಿಗೆ ಸಿಗ್ತದೆ ಹೊರತು ಜನಸಂಖ್ಯೆಯಲ್ಲಿ ಹೆಚ್ಚಿರುವಂತ ಈ ಮಾದಿಗ ಸಮುದಾಯಕ್ಕೆ ಅವಕಾಶಗಳು ಸಿಗುತ್ತಿಲ್ಲ. ಅದಕ್ಕೋಸ್ಕರ ಇದನ್ನು ಕೂಡ ನಾವು ಸಂಘಟನಾತ್ಮಕವಾಗಿ ನಾವು ತೀರ್ಮಾನ ತಗೊಂಡು ನಮ್ಮ ಜನಗಳಿಗೆ ಅಧಿಕಾರ ಸಿಗುವಂತ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕಾದಂತ ಅವಶ್ಯಕತೆ ಇದೆ. ಇದೆಲ್ಲದರ ಜೊತೆಗೆ ಮತ್ತೊಂದು ಮುಖ್ಯವಾದ ವಿಚಾರ ಏನಂದ್ರೆ, ಸರ್ಕಾರದ ಯೋಜನೆಗಳು, ಅದು ಮನೆ ಇರಬಹುದು, ಭೂಮಿ ಇರಬಹುದು, ಇನ್ನೊಂದು ಯಾವುದೇ ಯೋಜನೆಗಳಿರ್ಬೋದು, ಪರಿಶಿಷ್ಟ ಜಾತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಮಾದಿಗರಿಗೆ ಇವತ್ತು ಸರಿಯಾದ ರೀತಿಯಲ್ಲಿ ಯೋಜನೆಗಳು ತಲುಪುತ್ತಿಲ್ಲ. ಉದಾಹರಣೆ ಏನಂದ್ರೆ, ಯಾವುದೋ ಒಂದು ಸಹಾಯಧನ 90 ಮಂದಿ 100 ಮಂದಿಗೆ ಸಹಾಯಧನ ಕೊಡಬೇಕಾದಂತ ಯೋಜನೆ ಇದ್ರೆ 90 ಜನರು ಇನ್ನಿತರ ಜಾತಿಯವರು ಇರ್ತಾರ, ಕೇವಲ 5-6 ಮಂದಿ ಮಾತ್ರ ಮಾದಿಗರು ಇರ್ತಾರೆ.
ಅಂದ್ರೆ ಉದಾಹರಣೆ ಯಾವ ಒಂದು ವೆಟರ್ನರಿ ಆಸ್ಪತ್ರೆ, ವೆಟರ್ನರಿ ಡಿಪಾರ್ಟ್ಮೆಂಟ್ನಲ್ಲಿ 90 ಜನರಿಗೆ ಸಹಾಯಧನ ಕೊಡಬೇಕು, 2.5 ಲಕ್ಷ ರೂಪಾಯಿ. ಉದಾಹರಣೆ ಹೇಳ್ತಾ ಇದ್ದಾನೆ ಅಷ್ಟೇ. ಇಂಥದ್ದು ಹಲವಾರು ಇದ್ದಾವೆ. 90 ಜನರಲ್ಲಿ ಕೇವಲ 6 ಜನರು ಮಾತ್ರ ಮಾಧ್ಯಮ ಇರ್ತಾರೆ. ಇನ್ನು 84 ಜನರು ಇನ್ನಿತರ ಪರಿಶಿಷ್ಟ ಜಾತಿಯವರು ಇರ್ತಾರೆ. ನಮ್ಮದು ಇಷ್ಟೇ ಉದ್ದೇಶ, ಯಾವ ಜಾತಿ ಜನಾಂಗಕ್ಕೂ ಅನ್ಯಾಯ ಆಗಬಾರ್ದು. ಆದರೆ ಸಾಮಾಜಿಕ ನ್ಯಾಯ ಕೊಡುವಂತ ನಿಟ್ಟಿನಲ್ಲಿ ಈ ಜನಾಂಗಕ್ಕೆ ಅನ್ಯಾಯ ಆಗಬಾರ್ದು. ಆ ಅನ್ಯಾಯ ಆದಾಗ ಮಾತ್ರ ನಾವು ಅದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಹೋರಾಟ ಮಾಡ್ತೀವಿ ಎಂಬುದನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತೇನಾಗಿದೆ ಅಂತಂದ್ರೆ, ಮಾದಿಗ ಸಮುದಾಯದ ಗುತ್ತೇದಾರರಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಪ್ರತ್ಯೇಕವಾಗಿ ಗುತ್ತೇದಾರರಿಗೆ ರಿಸರ್ವೇಶನ್ ಕೊಡ್ಬೇಕಂತ ಆದೇಶ ಮಾಡಿದ್ರು ಕೂಡ ಇವತ್ತು ಯಾವುದೇ ಕ್ಷೇತ್ರಗಳಲ್ಲಿ ಆ ಕ್ಷೇತ್ರದ ಜನರಿಗೆ ಗುತ್ತೇದಾರರಿಗೆ, SC ಗುತ್ತೇದಾರರಿಗೆ, ಅದರಲ್ಲೂ ಮಾದಿಗ ಗುತ್ತೇದಾರರಿಗೆ ಅವರು ಕೆಲಸ ಮಾಡದಂತೆ ತಡೆಯುವಂತ ಪ್ರಯತ್ನ ಇಲ್ಲಿ ಷಡ್ಯಂತ್ರ ಈ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಅದನ್ನು ಕೂಡ ನಾವು ಎದುರಿಸುವಂತದ್ದನ್ನ ಎದುರಿಸಬೇಕಾಗಿದೆ. ಅದಕ್ಕೋಸ್ಕರ ನಮ್ಮ ಹೋರಾಟ ಶತಸಿದ್ಧ ಅನ್ನೋದು ಮಾತನ್ನು ಹೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ಮಾದಿಗ ಸಮಾಜದ ಏನು ವಿದ್ಯಾರ್ಥಿಗಳು ಇರ್ತಾರೆ, ಆ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಮಾಡುವಾಗ ಕಡು ಬಡವರಿರ್ತಾರೆ, ಅಂತ ವ್ಯಕ್ತಿಗಳನ್ನ ಮಾದಿಗ ಮಹಾಸಭಾವು ದತ್ತು ತೆಗೆದುಕೊಂಡು ಅಂತ ಒಬ್ಬರೇ ಆಗಲಿ ಇಬ್ಬರೇ ಆಗಲಿ. ಈ ಸಂದರ್ಭದಲ್ಲಿ ಮಹಾಸಭಾದ ರಾಜ್ಯ ಕಾರ್ಯದರ್ಶಿ ದೊಡ್ಡಪ್ಪ ಮುರಾರಿ, ಪಿ ಯಲ್ಲಪ್ಪ, ದೊಡ್ಡಪ್ಪ ವಕೀಲ್, ಅನಿಲ್ ಕುಮಾರ್ ಮಾನ್ವಿ ಸೇರಿದಂತೆ ಅನೇಕರು ಇದ್ದರು. ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುತ್ತಿರುವ ಮಕ್ಕಳ ಸಾಹಿತ್ಯ ಪರಿಷತ್ ಸೆಪ್ಟೆಂಬರ್ 16ರಂದು ವಿದ್ಯಾಗಮನ ಕಿರು ಚಿತ್ರವನ್ನು ಫೇಸ್ಬುಕ್ ಲೈವ್ ಮೂಲಕ ಬಿಡುಗಡೆಗೊಳಿಸಲಾಗುತ್ತದೆ ಎಂದು ಪರಿಷತ್ ಜಿಲ್ಲಾಧ್ಯಕ್ಷ ಶಂಕರ್ ದೇವರು ಹಿರೇಮಠ ಹೇಳಿದರು. ವಿದ್ಯಾಗಮ ಕಿರುಚಿತ್ರವನ್ನು ಫೇಸ್ಬುಕ್ ಲೈವ್ ಮೂಲಕ ಬಿಡುಗಡೆಗೊಳಿಸಲಾಗುತ್ತದೆ ಎಂದು ಪರಿಷತ್ ಜಿಲ್ಲಾಧ್ಯಕ್ಷ ಶಂಕರ್ ದೇವರು ಹಿರೇಮಠ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಕ್ಕಳಿಗಾಗಿಯೇ ಕವಿಗೋಷ್ಠಿ, ಕಮ್ಮಟ, ಮಕ್ಕಳ ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸಲಾಗಿದೆ. ಚೆಲುವ ಚಿಣ್ಣರ ಮಕ್ಕಳ ಪುಸ್ತಕ ಪ್ರಶಸ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕವನ, ಕತೆ, ಕಾದಂಬರಿ, ನಾಟಕ 4 ಭಾಗಗಳಲ್ಲಿ ಪ್ರಶಸ್ತಿ ನೀಡಲಾಗುತ್ತದೆ. ಆಯ್ಕೆಗೊಂಡ ಮಕ್ಕಳಿಗೆ 3,000 ರೂಪಾಯಿ ನಗದು, ಸನ್ಮಾನ ಪತ್ರ, ಪ್ರಶಸ್ತಿಯನ್ನು ನೀಡಲಾಗುತ್ತದೆ. 2019ರಲ್ಲಿ ಪ್ರಕಟವಾದ ಕೃತಿಗಳಿಗೆ ಬಹುಮಾನ ನೀಡಲಾಗುತ್ತದೆ. ಲೇಖಕರ ಸ್ವರಚಿತ ಕೃತಿಯಾಗಿರಬೇಕು. ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ನೋಂದಣಿಯಾಗಿರಬೇಕು. ಪುಸ್ತಕದ ಮೊದಲ ಪುಟದಲ್ಲಿ ಪ್ರಶಸ್ತಿಗಾಗಿ ಎಂದು ನಮೂದಿಸಬೇಕು. ಲೇಖಕರ ಸ್ವವಿವರದೊಂದಿಗೆ 3 ಕೃತಿಗಳೊಂದಿಗೆ ಅರ್ಜಿ ಸಲ್ಲಿಸಬೇಕೆಂದರು. ಅಕ್ಟೋಬರ್ 15ರೊಳಗೆ ಶಂಕರ್ ದೇವರು ಹಿರೇಮಠ್, ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್, ಶ್ರೀ ಶಿವನಿಲಯ, ಕೋಟೆ, ನಗರಸಭೆ ಹತ್ತಿರ, ರಾಯಚೂರು. ಮೊಬೈಲ್ ಸಂಖ್ಯೆ 9886002383 ಕಳಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ MV ನರಸಿಂಹಲು ಉಪಸ್ಥಿತರಿದ್ದರು. ಬಿಡುಗಡೆ ಇದೇ ದಿನಾಂಕ 16 ಬುಧವಾರದಂದು ಮಕ್ಕಳ ಸಾಹಿತ್ಯ ಪರಿಷತ್ ಫೇಸ್ಬುಕ್ ಲೈವ್ ಪೇಜ್ನಲ್ಲಿ ಬಿಡುಗಡೆ ಆಗಲಿದೆ. ಮಕ್ಕಳ ಕರೋನಾ ಸಮಯದಲ್ಲಿ ಶಾಲೆಗಳು ರಜೆ ಇರದ ಕಾರಣ ಮಕ್ಕಳೆಲ್ಲ ಹೊಲದ ಕೆಲಸಕ್ಕೆ, ಕುಡಿಯುವ ಕೆಲಸಕ್ಕೆ ಹೋಗಿ ಬಾಲ ಕಾರ್ಮಿಕರಾಗುವಂತ ಒಂದು ಪರಿಸ್ಥಿತಿ ಇದ್ದಾಗ ಒಟ್ಟಾರೆ ಶಾಲೆಗಳು ಹಾಗೂ ವಿದ್ಯಾಗಮ ಯೋಜನೆ ಬಂದ ನಂತರ ಶಿಕ್ಷಕರು ಕರೋನಾದಲ್ಲಿ ಸಹ ತಮ್ಮ ಮುಂಜಾಗ್ರತೆ, ಕೋವಿಡ್ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡು ವಿದ್ಯಾಗಮನ ಯೋಜನೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ವಿದ್ಯಾಗಮ ಯೋಜನೆ ಹಾಗೂ ಮಕ್ಕಳ ಕುರಿತಾಗಿರುವಂತಹ ಒಂದು ಕಿರುಚಿತ್ರ ವಿದ್ಯಾಗಮ ಅನಂತ ಕಿರುಚಿತ್ರ ಈ ಬಿಡುಗಡೆ ಸಮಾರಂಭ ಇದೇ ಬುಧವಾರ ಇದೆ. ರಾಜ್ಯದಲ್ಲೇ ಮೊದಲ ಬಾರಿಗೆ ರಾಯಚೂರು ಜಿಲ್ಲೆಯಿಂದ ಕಿರುಚಿತ್ರ ನಿರ್ಮಾಣ ಆಗಿರುವುದು ತುಂಬಾ ಸಂತೋಷದ ವಿಷಯ. ಅದು ಕಿರುಚಿತ್ರವನ್ನ ನಾವು ಕರೋನಾ ಇರೋದರಿಂದಾಗಿ ಮಕ್ಕಳ ಸಾಹಿತ್ಯ ಪರಿಷತ್ ಫೇಸ್ಬುಕ್ ಪೇಜ್ ಲೈವ್ ನಲ್ಲಿ ಕಾರ್ಯಕ್ರಮವನ್ನ ನಿರೂಪಣೆ ಮಾಡಲಿದ್ದೇವೆ. ಅದೇ ರೀತಿ ಮಕ್ಕಳ ಸಾಹಿತ್ಯ ಪರಿಷತ್ ಈಗಾಗಲೇ ಮಕ್ಕಳಿಗಾಗಿ ಅನೇಕ ಕಮ್ಮಟಗಳನ್ನ, ಸಮ್ಮೇಳನಗಳನ್ನ ಹಾಗೂ ಕವಿಗೋಷ್ಠಿಗಳನ್ನ ಏರ್ಪಡಿಸಿತ್ತು. ಅದೇ ರೀತಿಯಾಗಿ ರಾಜ್ಯ ಮಟ್ಟದ ಚೆಲುವ ಚಿಣ್ಣರು ಅನಂತ ಮಕ್ಕಳ ಸಾಹಿತ್ಯ ಪುಸ್ತಕ ಪ್ರಶಸ್ತಿಯನ್ನ 2019ನೇ ಸಾಲಿನ ಸಾಹಿತ್ಯ ಕೃತಿಗಳಿಗೆ ನೀಡಲು ನಿರ್ಧರಿಸಲಾಗಿದೆ. ಅದಾಗಿ ಮಕ್ಕಳ ಸಾಹಿತ್ಯ ಕೃತಿಗಳಲ್ಲಿ ಮಕ್ಕಳ ಕವನ ಸಂಕಲನ, ಮಕ್ಕಳ ಕಥಾ ಸಂಕಲನ, ಮಕ್ಕಳ ಕಾದಂಬರಿ, ಮಕ್ಕಳ ನಾಟಕ 4 ಪ್ರಕಾರಗಳ ಮಕ್ಕಳ ಸಾಹಿತ್ಯದ 4 ಪ್ರಕಾರಗಳಲ್ಲಿ ಒಂದು ಕೃತಿಗೆ 3,000 ರೂಪಾಯಿ ನಗದು ಬಹುಮಾನ ಹಾಗೂ ಸನ್ಮಾನ ಪತ್ರ ಹಾಗೂ ಸ್ಮರಣಿಕೆಯನ್ನ ಪ್ರಶಸ್ತಿ ಒಳಗೊಂಡಿರಲಿದೆ.
ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ರಾಯಚೂರು ಘಟಕದಿಂದ ಈ ಪ್ರಶಸ್ತಿ ಕೊಡಲ್ಪಡುತ್ತಿದ್ದು ನವೆಂಬರ್ ತಿಂಗಳಿನಲ್ಲಿ ಪ್ರಶಸ್ತಿ ಸಮಾರಂಭವನ್ನು ಆಯೋಜನೆ ಮಾಡಲಾಗುತ್ತದೆ. ಮಕ್ಕಳ ಸಾಹಿತ್ಯ ಪರಿಷತ್ ಮಕ್ಕಳಿಗೆ ಸಾಹಿತ್ಯ ಪರಿಷತ್ತಿನಲ್ಲಿ ರಚಿಸಿರುವಂತಹ ರಾಜ್ಯದ ಯಾವುದೇ ಕವಿಯಾದರೂ ಸಹ ಪ್ರಶಸ್ತಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಒಟ್ಟು 4 ಪ್ರಕಾರದ ಪ್ರಶಸ್ತಿ 4 ಪ್ರಕಾರದ ಪುಸ್ತಕಗಳಲ್ಲಿ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನ ಪರಿಗಣಿಸಲಾಗುತ್ತದೆ. ಆದರೆ ಕೃತಿ 2019ರಲ್ಲಿ ಪ್ರಕಟವಾಗಿರಬೇಕು. ಆಮೇಲೆ ಲೇಖಕರ ಸ್ವರಚಿತ ಸಂಕಲನ ಆಗಿರಬೇಕು. ಯಾವುದೇ ಸಂಪಾದನೆ ಸ್ಮರಣ ಸಂಚಿಕೆಗಳನ್ನ ಪ್ರಶಸ್ತಿಗೆ ಪರಿಗಣಿಸಲಾಗುವುದಿಲ್ಲ. ಹಾಗೆ ಪ್ರಶಸ್ತಿಗೆ ಸಲ್ಲಿಸುವಂತ ಕೃತಿ ಸಾರ್ವಜನಿಕ ಗ್ರಂಥಾಲಯದಲ್ಲಿ ನೋಂದಣಿಯಾಗಿರಬೇಕು ಹಾಗೂ ನೋಂದಣಿ ಪ್ರಮಾಣ ಪತ್ರವನ್ನು ಸಹ ಪ್ರಶಸ್ತಿಗೆ ಸಲ್ಲಿಸುವಾಗ ಅದರ ಜೊತೆಗೆ ಲಗತ್ತಿಸಬೇಕು. ಅದೇ ರೀತಿ ಲೇಖಕರ ಸ್ವಪರಿಚಯವನ್ನು ಸಹ ನೀಡಿ 3 ಕೃತಿಗಳನ್ನ ಸಾಹಿತ್ಯ ಸಮಿತಿಗೆ ಸಲ್ಲಿಸಬೇಕು. ಆಗ ಕೃತಿಯ ಮುಖಪುಟದಲ್ಲಿ ಸಹ ಪ್ರಶಸ್ತಿಗಾಗಿ ಅನ್ನುವಂತ ಇದನ್ನ ಬರೆದು ಕೆಳಗಿನ ವಿಳಾಸಕ್ಕೆ ಪ್ರಶಸ್ತಿ ಕೃತಿಗಳನ್ನ ಸಲ್ಲಿಸಬೇಕು. ಹಾಗೂ ಮಕ್ಕಳ ಸಾಹಿತ್ಯ ಕೃತಿಗಳಿಗೆ ಮಕ್ಕಳ ಸಾಹಿತ್ಯ ಪರಿಷತ್ತು ಕೊರೋನಾ ಸಮಯದಲ್ಲಿ 11 ರಾಜ್ಯ ಮಟ್ಟದ ಸರಣಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿತ್ತು. 11 ಸರಣಿ ಕಾರ್ಯಕ್ರಮದಲ್ಲಿ 4 ಆಯ್ದ ಕೃತಿಗಳನ್ನ ನಾವು ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಮಾಡಲಿದ್ದೇವೆ. ರಾಜ್ಯ ಮಟ್ಟದ ಪ್ರಾತಿನಿಧಿಕ ಸಂಕಲನಗಳಾದ ಚಿನ್ನದ ಸಂಭ್ರಮ, ಬಾರೋ ಬಾರೋ ಮಳೆರಾಯ, ಪುಟ್ಟನ ಲಾಲಿಪಾಪ್ ಹಾಗೂ ಜೆಸ್ಕಾಂ ಗುತ್ತಿಗೆ ನೌಕರ 5 ತಿಂಗಳ ಬಾಕಿ ವೇತನ ನೀಡಬೇಕೆಂದು ಒತ್ತಾಯಿಸಿ ಜೆಸ್ಕಾಂ ಗುತ್ತಿಗೆ ನೌಕರರ ಸಂಘ ಹಾಗೂ ಕರ್ನಾಟಕ ವಿದ್ಯುತ್ ಸರಬರಾಜು ಕಂಪನಿ ಗುತ್ತಿಗೆ ನೌಕರರ ಸಂಘ ಹಾಗೂ ಎಐಯುಟಿಸಿ ಮತ್ತು ಎಐಪಿಎಫ್ ಸಂಯೋಜಿತ ಜೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಜೆಸ್ಕಾಂ ಗುತ್ತಿಗೆ ನೌಕರರ 5 ತಿಂಗಳ ಬಾಕಿ ವೇತನ ನೀಡಬೇಕೆಂದು ಒತ್ತಾಯಿಸಿ ಜೆಸ್ಕಾಂ ಗುತ್ತಿಗೆ ನೌಕರರ ಸಂಘ, ಕರ್ನಾಟಕ ವಿದ್ಯುತ್ ಸರಬರಾಜು ಕಂಪನಿಗಳ ಗುತ್ತಿಗೆ ನೌಕರರ ಸಂಘ, ಎಐಯುಟಿಯುಸಿ ಮತ್ತು ಎಐಪಿಎಫ್ ಸಂಯೋಜಿತ ಜೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಜೆಸ್ಕಾಂ ಗುತ್ತಿಗೆ ನೌಕರರಿಗೆ ಕಳೆದ 5 ತಿಂಗಳಿನಿಂದ ವೇತನ ನೀಡದೇ ಇರುವುದರಿಂದ ಕಾರ್ಮಿಕರು ಆರ್ಥಿಕ ತೊಂದರೆ ಅನುಭವಿಸುತ್ತಿದ್ದಾರೆ. ಇದರಿಂದ ಕುಟುಂಬ ನಿರ್ವಹಣೆಗೆ ತೊಂದರೆಯಾಗುತ್ತಿದೆ ಎಂದು ದೂರಿದರು. ಈ ಬಗ್ಗೆ ಸ್ಟೇಷನ್ ಇನ್ಚಾರ್ಜ್ ಅಥವಾ ಸೆಕ್ಷನ್ ಆಫೀಸರ್ಗಳಿಗೆ ಕೇಳಿದರೆ ಒಂದು ಹುದ್ದೆಗೆ 2 ಸಂಬಳ ಮಾಡಲು ಬರುವುದಿಲ್ಲ. ಆದ್ದರಿಂದ ನಿಮ್ಮ ಹಾಗೂ ಬಡ್ತಿ ನೌಕರರು ಇಬ್ಬರ ವೇತನವನ್ನು ಸಹ ತಡೆ ಹಿಡಿದಿದ್ದಾರೆ ಎಂದು ಅಕೌಂಟ್ ಭಾಗದವರು ಹೇಳುತ್ತಿದ್ದಾರೆ. ಅಲ್ಲದೆ ಎರಡನೆಯದಾಗಿ ಕಳೆದ 6 ತಿಂಗಳ ಲಾಕ್ಡೌನ್ ಅವಧಿಯಲ್ಲಿ ಅಂದರೆ ಮಾರ್ಚ್ನಿಂದ ಆಗಸ್ಟ್ ತಿಂಗಳವರೆಗೆ ಕಾರ್ಮಿಕರ ಪಾಲಿನ ಪಿಎಫ್ ವಂತಿಗೆಯನ್ನು ಸರ್ಕಾರವೇ ಭರಿಸಲಿರುವುದರಿಂದ ಆ ವಂತಿಗೆಯನ್ನು ಕಾರ್ಮಿಕರ ವೇತನದೊಂದಿಗೆ ಸೇರಿಸಿ ಪಾವತಿಸಬೇಕೆಂದು ಒತ್ತಾಯಿಸಿದರು. ಇತ್ತೀಚೆಗೆ ಅಧಿಕಾರಿಗಳನ್ನು ಭೇಟಿ ಮಾಡಿದಾಗ ಸಹ ನಮ್ಮ ವೇತನ ಮಾಡುವುದಾಗಿ ಭರವಸೆ ಸಿಕ್ಕಿತ್ತು. ಇದಾಗಿ 2 ವಾರ ಕಳೆದರೂ ವೇತನ ಪಾವತಿಗೆ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಕಾರ್ಮಿಕರಿಗೆ ಬಾಕಿ ಇರುವ 4-5 ತಿಂಗಳ ವೇತನ ಹಾಗೂ ಕಾರ್ಮಿಕರ ಪಿಎಫ್ ವಂತಿಗೆಯನ್ನು ವೇತನದೊಂದಿಗೆ ಸೇರಿಸಿ ಶೀಘ್ರವೇ ಪಾವತಿಸುವಂತೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ರಾಯಚೂರು ಜಿಲ್ಲಾ ಸಮಿತಿ, ಕರ್ನಾಟಕ ವಿದ್ಯುತ್ ಸರಬರಾಜು ಕಂಪನಿಗಳ ಗುತ್ತಿಗೆ ನೌಕರರ ಸಂಘ ರಿಜಿಸ್ಟರ್ಡ್, ಎಐಯುಟಿಯುಸಿ ಎಐಪಿಎಫ್ ಸಂಯೋಜಿತ, ಮಾನ್ಯ ಅಧೀಕ್ಷಕ ಅಭಿಯಂತರರು ಜೆಸ್ಕಾಂ ವೃತ್ತ ಕಚೇರಿ ರಾಯಚೂರು ಬಡ್ತಿಯಿಂದ ಹೊರಗುತ್ತಿಗೆ ನೌಕರರ ವೇತನ ತಡೆ ಹಿಡಿದಿರುವ ಬಗ್ಗೆ ಜೆಸ್ಕಾಂ ವೃತ್ತದ ಅಡಿಯಲ್ಲಿ ಬರುವ ವಿವಿಧ ಕಾಯಂ ಹಾಗೂ ನಿಯತಕಾಲಿಕ ಸಿಬ್ಬಂದಿಗಳಿಗೆ ಸೇವಾ ಹಿರಿತನದ ಆಧಾರದ ಮೇಲೆ ಮಾಪಕ ಓದಕ ಅಥವಾ ಮೇಲ್ವಿಚಾರಕ, ಆಪರೇಟರ್ ಅಥವಾ ಸಹಾಯಕ ಇತ್ಯಾದಿ ಹುದ್ದೆಗಳಿಗೆ ಉಲ್ಲೇಖ 1ರಂತೆ ಪತ್ರಗಳ ಪ್ರಕಾರ ಪದೋನ್ನತಿ ಅಥವಾ ಬಡ್ತಿ ನೀಡಲಾಗಿದೆ. ಕಾಲಕಾಲಕ್ಕೆ ಸೇವಾ ಹಿರಿತನ ಮೇಲೆ ನೌಕರರಿಗೆ ಸೇವೆಯಲ್ಲಿ ಬಡ್ತಿ ಸಿಗಬೇಕಾದ್ದು ನ್ಯಾಯೋಚಿತವಾಗಿದೆ. ಆದರೆ ಈ ಬಡ್ತಿಯಿಂದ ಇದುವರೆಗೂ 15 ವರ್ಷಗಳಿಂದ ಗುತ್ತಿಗೆ ಆಧಾರದ ಮೇಲೆ ಕಂಪನಿಗೆ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಾ ಬಂದಿರುವ ನೂರಾರು ನೌಕರರು ಬೀದಿ ಪಾಲಾಗುತ್ತಾರೆಂದು ಹಿಂದೆ ತಮ್ಮ ಹತ್ತಿರ ಬಂದಾಗ ತಾವು ಇದರಿಂದ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಭರವಸೆ ನೀಡಿದ್ದೀರಿ. ಆದರೆ ಇದೀಗ ಎಲ್ಲ ಶಿಫ್ಟ್ ನೌಕರರಿಗೆ ಕಳೆದ 4-5 ತಿಂಗಳಿಂದ ವೇತನ ಮಾಡದಿರುವುದರಿಂದ ಎಲ್ಲ ಕಾರ್ಮಿಕರು ತೀವ್ರ ಆರ್ಥಿಕ ತೊಂದರೆ ಅನುಭವಿಸುತ್ತಿದ್ದಾರೆ. ಇದರಿಂದ ಈ ಕಾರ್ಮಿಕರ ಕುಟುಂಬ ನಿರ್ವಹಣೆಗೆ ತೊಂದರೆಯಾಗುತ್ತಿದೆ. ಈ ಬಗ್ಗೆ ಸ್ಟೇಷನ್ ಇನ್ಚಾರ್ಜ್ ಅಥವಾ ಸೆಕ್ಷನ್ ಆಫೀಸರ್ಗಳಿಗೆ ಕೇಳಿದರೆ ಒಂದು ಹುದ್ದೆ. ಈ ಸಂದರ್ಭದಲ್ಲಿ ಎನ್ಎಸ್ ವೀರೇಶ್, ತಿರುಮಲರಾವ್, ವೆಂಕಟೇಶ್, ವಿನೋದ್ ಕುಮಾರ್, ಭೀಮರಾಯ, ಅನುಮೇಶ್, ನಾಗರಾಜ್ ಸೇರಿದಂತೆ ಇತರರಿದ್ದರು. ರಾಜ್ಯಾದ್ಯಂತ ಸರ್ಕಾರಿ ಭೂಮಿಯಲ್ಲಿರುವ ಕೊಳಚೆ ಪ್ರದೇಶಗಳ ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವ ಆಗಸ್ಟ್ 20ರ ಸಚಿವ ಸಂಪುಟ ಸಭೆ ನಿರ್ಣಯದಂತೆ ಸ್ಲಂ ನಿವಾಸಿಗಳಿಗೆ ಮಾಲೀಕತ್ವ ಉಚಿತವಾಗಿ ನೀಡುವಂತೆ ಮಾರ್ಗಸೂಚಿ ರೂಪಿಸಬೇಕು ಎಂದು ಒತ್ತಾಯಿಸಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಮುಖಂಡರು ಒತ್ತಾಯಿಸಿದರು. ರಾಜ್ಯಾದ್ಯಂತ ಸರ್ಕಾರಿ ಭೂಮಿಯಲ್ಲಿರುವ ಕೊಳಚೆ ಪ್ರದೇಶಗಳ ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವ ಆಗಸ್ಟ್ 20ರ ಸಚಿವ ಸಂಪುಟ ಸಭೆಯ ನಿರ್ಣಯದಂತೆ ಸ್ಲಂ ನಿವಾಸಿಗಳಿಗೆ ಮಾಲೀಕತ್ವವನ್ನು ಉಚಿತವಾಗಿ ನೀಡುವಂತೆ ಮಾರ್ಗಸೂಚಿ ರೂಪಿಸಬೇಕು ಎಂದು ಒತ್ತಾಯಿಸಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆಯ ಮುಖಂಡರು ಒತ್ತಾಯಿಸಿದರು.
ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳ ಮೂಲಕ ವಸತಿ ಇಲಾಖೆ ರಾಜ್ಯ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಿ ಬಿಬಿಎಂಪಿ ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆ ಮತ್ತು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿನ 1873 ಕೊಳಚೆ ಪ್ರದೇಶಗಳ ಅಂದಾಜು 31,02,969 ಕುಟುಂಬಗಳಿಗೆ ಹಕ್ಕುಪತ್ರ ನೀಡಲು ಪ್ರಸ್ತಾಪಿಸಿ ರಾಜ್ಯವನ್ನು ಗುಡಿಸಲು ಮುಕ್ತ ರಾಜ್ಯವನ್ನಾಗಿ ಮಾಡಲು ಮನೆ ಸ್ವತ್ತುಗಳಿಗೆ ಹಕ್ಕುಪತ್ರ ನೀಡಲು ಸರ್ಕಾರ ತೀರ್ಮಾನಿಸಿದೆ. ಈ ಹಿಂದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಸತಿ ಯೋಜನೆಗಳು ಜಾರಿಗೆ ತಂದರೂ ಕೂಡ ಪ್ರಯೋಜನವಾಗಿಲ್ಲ ಎಂದು ದೂರಿದರು. ಕೂಡಲೇ ರಾಜ್ಯದಾದ್ಯಂತ ಸರ್ಕಾರಿ ಬಿಬಿಎಂಪಿ, ಮಹಾನಗರ ಪಾಲಿಕೆ, ನಗರಸಭೆ ವ್ಯಾಪ್ತಿಯಲ್ಲಿ 600 ಚದುರ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ 1200 ಚದುರ ಮೀಟರ್ನಂತೆ ಕ್ರಮವಾಗಿ 10,000, 4,000, 3,000, SC/ST ಅಂಗವಿಕಲರಿಗೆ 5,000, 2,000, 1,500 ರೂಪಾಯಿ ನಿಗದಿಗೊಳಿಸಿದ್ದು, ಕೋವಿಡ್ ಸಂದರ್ಭಗಳಲ್ಲಿ ನೋಂದಣಿ ಶುಲ್ಕ ವಿನಾಯಿತಿ ನೀಡಬೇಕು. ಹಕ್ಕುಪತ್ರ ನೀಡುವ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಸಮಿತಿ ರಚಿಸಿ ಇದರಲ್ಲಿ 2 ಸ್ಲಂ ಸಂಘಟನೆಗಳ ಪ್ರತಿನಿಧಿಗಳಿಗೆ ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಮಾನ್ಯ ಕಾರ್ಯದ ಭೂಮಿಯಲ್ಲಿರುವ ಘೋಷಿತ ಕೊಳಚೆ ಪ್ರದೇಶಗಳ ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವ ಆಗಸ್ಟ್ 20ರ ಸಂಪುಟ ಸಭೆಯ ನಿರ್ಣಯದಂತೆ ಸ್ಲಂ ನಿವಾಸಿಗಳಿಗೆ ಮಾಲೀಕತ್ವವನ್ನು ಉಚಿತವಾಗಿ ಮಾರ್ಗಸೂಚಿ ರೂಪಿಸಲು ಕೋರಿ ಮನವಿ. ಮಾನ್ಯರೇ, ಸ್ಲಂ ಜನಾಂದೋಲನ ಕರ್ನಾಟಕ ಸಂಘಟನೆಯ ಬಹುದಿನಗಳ ಒತ್ತಾಯದಂತೆ ರಾಜ್ಯ ಸರ್ಕಾರ ಇದೇ ಆಗಸ್ಟ್ 20, 2020ರಂದು ಸಚಿವ ಸಂಪುಟ ಸಭೆಯಲ್ಲಿ ವಸತಿ ಇಲಾಖೆಯು ನೀಡಿದ ಟಿಪ್ಪಣಿಯಂತೆ ರಾಜ್ಯಾದ್ಯಂತ ಸರ್ಕಾರಿ ಮಾಲೀಕತ್ವದಲ್ಲಿರುವ ಘೋಷಿತ ಕೊಳಚೆ ಪ್ರದೇಶಗಳ ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವ ಐತಿಹಾಸಿಕ ತೀರ್ಮಾನವನ್ನು ಸಂಘಟನೆ ಸ್ವಾಗತಿಸಿ ಸರ್ಕಾರವನ್ನು ಅಭಿನಂದಿಸುತ್ತದೆ. ಸರ್ಕಾರಿ ಮಾಲೀಕತ್ವದಲ್ಲಿರುವ ಮತ್ತು ಬಿಬಿಎಂಪಿ, ಮಹಾನಗರ ಪಾಲಿಕೆಗಳು, ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ 1873 ಕೊಳಚೆ ಪ್ರದೇಶಗಳ ಮಂಜೂರು ಅಂದಾಜು 3,12,000 ರಾಜ್ಯವನ್ನು ಗುಡಿಸಲು ಮುಕ್ತ ರಾಜ್ಯವನ್ನಾಗಿ ಮಾಡಲು ಹಾಗೂ ಕೊಳಚೆ ನಿವಾಸಿಗಳು ವಾಣಿಜ್ಯ ಬ್ಯಾಂಕ್ಗಳಿಂದ ಸಾಲವನ್ನು ಪಡೆಯುವ ಸಲುವಾಗಿ ಮನೆ ಸ್ವತ್ತುಗಳಿಗೆ ಪಡೆದುಕೊಳ್ಳಲು ಕಷ್ಟವಾಗುತ್ತದೆ. ಕೊಳಚೆ ನಿವಾಸಿಗಳಿಗೆ ಭೂಮಿ ಹಕ್ಕು ಇಲ್ಲದೆ ಇರುವುದೇ ಕಾರಣ ಎನ್ನುವುದನ್ನು ಸರ್ಕಾರ ಮನಗಂಡು ಈ ತೀರ್ಮಾನಕ್ಕೆ ಬಂದಿರುತ್ತದೆ. ಆದ್ದರಿಂದ ಸರ್ಕಾರ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಜನಾರ್ದನ್ ಹಳ್ಳಿಬೆಂಚಿ, ನೂರ್ ಜಹಾನ್, ಬಸವರಾಜ್ ಹೊಸೂರು ಸೇರಿದಂತೆ ಇತರರು ಇದ್ದರು. ನಗರದ ವಾರ್ಡ್ ನಂಬರ್ 5 ಹಾಗೂ 34ರಲ್ಲಿ ಮೂಲಭೂತ ಸೌಕರ್ಯ ಒದಗಿಸಬೇಕೆಂದು ಒತ್ತಾಯಿಸಿ ರಾಯಚೂರು ಅರ್ಬನ್ ಡೆವಲಪ್ಮೆಂಟ್ ಸೊಸೈಟಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ನಗರದ ವಾರ್ಡ್ ನಂಬರ್ 5 ಹಾಗೂ 34ರಲ್ಲಿ ಮೂಲಭೂತ ಸೌಕರ್ಯ ಒದಗಿಸಬೇಕೆಂದು ಒತ್ತಾಯಿಸಿ ರಾಯಚೂರು ಅರ್ಬನ್ ಡೆವಲಪ್ಮೆಂಟ್ ಸಂಸ್ಥೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ವಾರ್ಡ್ ನಂಬರ್ 5 ಹಾಗೂ 34ರಲ್ಲಿ ಇಲ್ಲಿಯವರೆಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳಾದ ಒಳ ರಸ್ತೆಗಳು, ಚರಂಡಿ, ಕುಡಿಯುವ ನೀರು ಇಲ್ಲದೆ ವಾಸಿಸಲು ಸೂಕ್ತವಲ್ಲದ ಪ್ರದೇಶವಾಗಿ ಮಾರ್ಪಟ್ಟಿದೆ. ಇದರಿಂದ ಅಲ್ಲಿನ ನಿವಾಸಿಗಳು ಸಂವಿಧಾನಬದ್ಧ ಹಕ್ಕುಗಳಿಂದ ವಂಚಿತಗೊಂಡು ಕನಿಷ್ಠ ಮೂಲಭೂತ ಸೌಕರ್ಯವಿಲ್ಲದೆ ಪರದಾಡುವಂತಾಗಿದೆ. ಸದರಿ ಬಡಾವಣೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ಹಲವಾರು ಬಾರಿ ನಗರಸಭೆಗೆ ಹಾಗೂ ನಗರದ ಶಾಸಕರಿಗೆ ಮನವಿ ಮಾಡಿಕೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ದೂರಿದರು. ರಸ್ತೆಯ ಬದಿಯಲ್ಲಿ ಚರಂಡಿಗಳು ನಿರ್ಮಾಣ ಮಾಡಲು ನಗರಸಭೆಗೆ ಸೂಕ್ತ ನಿರ್ದೇಶನ ನೀಡಬೇಕು ಹಾಗೂ ಸದರಿ ಬಡಾವಣೆಗಳಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದನೆ ಹೊಂದಿರುವ ಉದ್ಯಾನವನಗಳಿದ್ದು ಸದರಿ ಬಡಾವಣೆಗಳಲ್ಲಿರುವ ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸಲು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಒತ್ತಾಯಿಸಿದರು. ಚೌಧರಿ ಕಾಲೋನಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಬಗ್ಗೆ ಮೇಲ್ಕಾಣಿಕೆ ವಿಷಯದ ಬಗ್ಗೆ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ರಾಯಚೂರು ನಗರದಲ್ಲಿ ತೀವ್ರವಾಗಿ ಬೆಳೆಯುತ್ತಿರುವ ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ನಗರಸಭೆಯ ಅನುಮೋದನೆ ಪಡೆದಿರುವ ಹಾಗೂ ನಿಯಮದಂತೆ ಕಾಲಕಾಲಕ್ಕೆ ಸರ್ಕಾರ ವಿಧಿಸುವ ಆಸ್ತಿ ಮತ್ತು ನೀರಿನ ತೆರಿಗೆ ಸತತವಾಗಿ ಪಾವತಿಸುತ್ತಿರುವ ಬಡಾವಣೆಗಳಾದ ವಾರ್ಡ್ ನಂಬರ್ 5 ಮತ್ತು 34ರಲ್ಲಿ ಬರುವ ಬಂದೇನವಾಜ್, ನಿಜಾಮುದ್ದೀನ್, ಗೋಫಿಯಾ, ಕಾಕತೀಯ, ಯಂಕಮ್ಮ, ST ಹುಸೇನಿ, ಅಶ್ರಫಿಯಾ, ಚೌಧರಿ ಕಾಲೋನಿಗಳು 5,000 ಜನವಸತಿ ಹೊಂದಿರುವ ಪ್ರದೇಶವಾಗಿದ್ದು ಇಲ್ಲಿಯವರೆಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳಾದ ಒಳರಸ್ತೆ, ಒಳಚರಂಡಿ, ಕುಡಿಯುವ ನೀರು ಇಲ್ಲದೆ ವಾಸಿಸಲು ಸೂಕ್ತವಲ್ಲದ ಪ್ರದೇಶವಾಗಿ ಮಾರ್ಪಟ್ಟಿವೆ. ಕಸ ಸಂಗ್ರಹಕಾರರು ಬರುತ್ತಿಲ್ಲ. ಇದರಿಂದ ಅಲ್ಲಿಯ ನಿವಾಸಿಗಳು ಸಂವಿಧಾನಬದ್ಧ ಹಕ್ಕುಗಳಿಂದ ವಂಚಿತಗೊಂಡು ಕನಿಷ್ಠ ಮೂಲಭೂತ ಸೌಕರ್ಯವಿಲ್ಲದೆ ಪರದಾಡುವಂತೆ ಹಾಗೂ ನಗರದ ಶಾಸಕರಿಗೆ ಮನವಿ ಮಾಡಿಕೊಂಡರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ. ಸದರಿ ಬಡಾವಣೆಗಳಲ್ಲಿ ಶಾಲಾ ಕಾಲೇಜುಗಳಿದ್ದು ನಗರದ ವಿವಿಧ ವಾರ್ಡ್ಗಳಿಂದ ಸಾವಿರಾರು ಮಕ್ಕಳು
ಆಟೋ ಬಸ್ಸುಗಳಲ್ಲಿ ಬಂದು ಹೋಗುತ್ತಾರೆ. ಆದರೆ ಕಪ್ಪು ಚಿಹ್ನೆಗಳಿಂದ ಕೂಡಿದ ರಸ್ತೆಯಲ್ಲಿಯೇ ಬರುವಂತಹ ಪರಿಸ್ಥಿತಿ ಇರುತ್ತದೆ. ಅಲ್ಲಿ ನಿಜಾಮುದ್ದೀನ್ ಕಾಲೋನಿ, ಬಂದನವಾಸ್ ಕಾಲೋನಿ ಡೆವಲಪ್ ಆಗಿ 10 ವರ್ಷ ಆಯಿತು. ಸ್ವಲ್ಪ ಮುಂದೆ ಬಂದೆ ನಮ್ಮ MLA ಶಿವರಾಜ್ ಪಾಟೀಲ್ ಮನೆ ಮುಂದೆ ಇದೆ. ಅವ್ರು MLA ಇದ್ದಾರೆ. ಇಲ್ಲಿ 10,000 ಜನ ಇರ್ತಾರೆ ಅಂತ ಸ್ವಲ್ಪ ಒಂದು ದಿವಸನ ಬಂದು MLA ಅವರು ಸ್ವಲ್ಪ ನೋಡಿಲ್ಲ. 10 ವರ್ಷ ಆಯಿತು ನಾವು ಅಲ್ಲಿ ಇದ್ದು, ನಮ್ಗೆ ಒಂದು ರೋಡ್ ಇಲ್ಲ. ಅಲ್ಲಿ ನಾಯಿ ಪಿಕ್ ಹುಡುಗರು ಸಾಲು ಹೋಗಿ ಪ್ರಾಬ್ಲಮ್ ಬಂತು. ಇಷ್ಟು ಪ್ರಾಬ್ಲಮ್ ಇದೆ. ಇಲ್ಲಿ ದೂರ ಇಲ್ಲ, ರಾಯಚೂರು ಅಲ್ಲಿ ಇಲ್ಲಿ ಇದು ಆಯ್ತು ಅಂತ ಹೇಳಿದ್ರಲ್ಲ. ನಮ್ಮ MLA ಸಹ ಮನೆ ಪಕ್ಕದೇ ಆದ ನಮ್ಮ ಏರಿಯಾ. ಒಂದು ದಿವಸ ಕಣ್ಣು ಎತ್ತು ನೋಡಿಲ್ಲ MLA ಅವರು. ಇಷ್ಟು ಪರಿಸ್ಥಿತಿ ನಮ್ದು ಬಂದಿದೆ. ಇವತ್ತು ಫಸ್ಟ್ ಟೈಮ್ ನಾವು ರಿಸರ್ಚ್ ಬೇಸಿಕ್ ಬಂದಿರಬೇಕಾಯ್ತು ಎಲ್ಲ ಜನ. ದಯವಿಟ್ಟು ಈ ಸಾಬ್ರು ನಮ್ಮದು. ಈ ಸಂದರ್ಭದಲ್ಲಿ ಉಮರ್ ಫಾರೂಕ್, ಶಹಜಹಾನ್, MD ಫಕ್ರುದ್ದೀನ್, ಮೊಹಮ್ಮದ್ ಹುಸೇನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರ ದೇಶದ ವಿವಿಧ ರಾಜ್ಯಗಳ ಮೇಲೆ ಹಿಂದಿ ಸಪ್ತಾಹ ದಿವಸ ಆಚರಣೆ ಹೆಸರಿನ ಮೇಲೆ ಬಲವಂತ ಹಿಂದಿ ಏರಿಕೆ ಮಾಡುತ್ತಿರುವುದು ಕೂಡಲೇ ಕೈ ಬಿಡುವಂತೆ ಆಗ್ರಹಿಸಿ ಕರ್ನಾಟಕ ಜನಸೇನಾ ಸಂಘಟನೆ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ ದೇಶದ ವಿವಿಧ ರಾಜ್ಯಗಳ ಮೇಲೆ ಹಿಂದಿ ಸಪ್ತಾಹ ದಿವಸ ಆಚರಣೆಯ ಹೆಸರಿನ ಮೇಲೆ ಬಲವಂತವಾಗಿ ಹಿಂದಿ ಹೇರಿಕೆ ಮಾಡುತ್ತಿರುವುದನ್ನು ಕೂಡಲೇ ಕೈಬಿಡುವಂತೆ ಆಗ್ರಹಿಸಿ ಕರ್ನಾಟಕ ಜನಸೈನ್ಯ ಸಂಘಟನೆಯ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒಕ್ಕೂಟದ ಭಾಷಾ ಒಪ್ಪಂದದ ಪ್ರಕಾರ ಸರ್ಕಾರ ತ್ರಿಭಾಷಾ ನೀತಿಯನ್ನು ಅನುಮೋದಿಸಿದ್ದರೂ ಹಿಂದಿ ಹೇರಿಕೆಯನ್ನು ಮಾಡುತ್ತಿರುವುದು ಖಂಡನೀಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಿಂದಿ ಹೇರಿಕೆಯಿಂದ ರಾಜ್ಯದ ವಿವಿಧ ಪ್ರಾದೇಶಿಕ ಭಾಷೆಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ಹಿಂದಿ ಭಾಷೆ ಕಲಿಕೆಯಿಂದ ಇತರೆ ಭಾಷೆಗಳ ಮೇಲಿನ ಆಸಕ್ತಿ ಕಡಿಮೆಯಾಗುತ್ತದೆ. ಇದರಿಂದಾಗಿ ವಿದ್ಯಾರ್ಥಿಗಳ ಪರೀಕ್ಷೆ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಆರೋಪಿಸಿದರು. ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಕಡ್ಡಾಯವಾಗಿ ಹೇರುವ ನಿಯಮವನ್ನು ಕೂಡಲೇ ಕೈಬಿಡಬೇಕೆಂದು ಒತ್ತಾಯಿಸಿದರು. ಹಿಂದಿ ದಿವಸ ಕಾರ್ಯಕ್ರಮಕ್ಕೆ ಧಿಕ್ಕಾರ. ಕೇಂದ್ರ ಸರ್ಕಾರದ ಹಿಂದಿ ದಿವಸ ಕಾರ್ಯಕ್ರಮಕ್ಕೆ ಧಿಕ್ಕಾರ. ಕನ್ನಡಿಗರ ಮೇಲೆ ಹಿಂದಿ ಹೇರುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಒಕ್ಕೂಟ ವ್ಯವಸ್ಥೆಯನ್ನು ನಾಶ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕೂಡಲೇ ಹಿಂದಿ ದಿವಸ ಕಾರ್ಯಕ್ರಮವನ್ನು ಹಿಂಪಡೆಯಿರಿ. ಮೋದಿ ನೇತೃತ್ವದ ಸರ್ಕಾರಕ್ಕೆ ಕೂಡಲೇ ಹಿಂದಿ ದಿವಸ ಕಾರ್ಯಕ್ರಮವನ್ನು ಹಿಂಪಡೆಯಬೇಕು. ನರೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಕನ್ನಡಿಗರ ಮೇಲೆ ಬಲವಂತವಾಗಿ ಹಿಂದಿ ಹೇರುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಉಳಿಯಲಿ ಉಳಿಯಲಿ ಕನ್ನಡ ಉಳಿಯಲಿ. ಹಿಂದಿ ದಿವಸ ಕಾರ್ಯಕ್ರಮಕ್ಕೆ ಧಿಕ್ಕಾರ. ಕೇಂದ್ರ ಸರ್ಕಾರ ಹೇರುತ್ತಿರುವ ಹಿಂದಿ ದಿವಸ ಕಾರ್ಯಕ್ರಮಕ್ಕೆ ಧಿಕ್ಕಾರ. ಕನ್ನಡಿಗರ ಮೇಲೆ ಬಲವಂತವಾಗಿ ಹಿಂದೂ ಹೇರುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಒಕ್ಕೂಟ ವ್ಯವಸ್ಥೆಯನ್ನು ನಾಶ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಉಳಿಯಲಿ ಉಳಿಯಲಿ ಕನ್ನಡ ಉಳಿಯಲಿ. ಉಳಿಯಲಿ ಉಳಿಯಲಿ ಕನ್ನಡ ಉಳಿಯಲಿ. ಮೊದಲು ಕಾಪಿ ಕೊಡು, ಹಿಡ್ಕೊ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿ ಮತ್ತು ಶ್ರೀ BS ಯಡಿಯೂರಪ್ಪ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಇವರ ಮುಖಾಂತರ ವಿಷಯ ಕೇಂದ್ರ ಸರ್ಕಾರದ ಹಿಂದಿ ದಿವಸ್ ಕಾರ್ಯಕ್ರಮದ ಮೂಲಕ ಹಿಂದಿ ಭಾಷೆ ಏರಿಕೆಯನ್ನು ವಿರೋಧಿಸಿ ಪ್ರತಿಭಟನೆ. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ಮೇಲೆ ಹಿಂದಿ ಭಾಷೆ ಏರಿಕೆಯನ್ನು ಕರ್ನಾಟಕ ಜನಸೇನಾ ಸಂಘಟನೆ ವತಿಯಿಂದ ತೀವ್ರವಾಗಿ ಖಂಡಿಸುತ್ತೇವೆ. ಇತಿಹಾಸವನ್ನು ನೋಡಿದಾಗ ಸಾವಿರಾರು ವರ್ಷಗಳ ಚರಿತ್ರೆ, ಪಾರಂಪರಿಕವಾಗಿ ಇರುವ ಭಾಷೆಗಳು ದಕ್ಷಿಣ ಭಾರತದಲ್ಲಿ ಭಾಷೆಗಳೇ ಇರುವುದು ಅಧಿಕ. ಹಿಂದಿ ಭಾಷೆಯನ್ನು ಸ್ವಾತಂತ್ರ್ಯ ಪೂರ್ವದಿಂದ ಬಂದಂತೆ ಕಾಣುತ್ತದೆ. ನಮ್ಮ ದಕ್ಷಿಣ ಭಾರತದ ಎಲ್ಲ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ತರಗತಿಗಳಲ್ಲಿ ಮಕ್ಕಳ ಮೇಲೆ ಒತ್ತಾಯಪೂರ್ವಕವಾಗಿ ಹಿಂದಿ ಹೇರಿಕೆ ಮಾಡುತ್ತಿರುವುದು ಸರಿಯಲ್ಲ. ದಕ್ಷಿಣ ಭಾರತದ ಮಕ್ಕಳಿಗೆ ತ್ರಿಭಾಷಾ ನೀತಿಯನ್ನು ಈ ಸಂದರ್ಭದಲ್ಲಿ ಸೇನೆ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಆರ್ಗೋಲು, ಉಪಾಧ್ಯಕ್ಷ ನಶಾಂತ್ ಕುಮಾರ್, ಪ್ರಸಾದ್ ಭಂಡಾರಿ, ವೆಂಕಟೇಶ್ ಸ್ವಾಮಿ, ಬಸವರಾಜ್ ಕ್ಯಾದಿಗೇರ, ವೆಂಕಟೇಶ್ ರಾಂಪೂರು, ವೀರಣ್ಣ ಶೆಟ್ಟಿ ಭಂಡಾರಿ, ಹುಸೇನಿ, ಸಂದೀಪ್, ರಮೇಶ್, ಭೀಮೇಶ್, ಉಮೇಶ್, ಸಂದೀಪ್, ಬಸವೇಶ್ವರ್, ತಿಮ್ಮಪ್ಪ ಸೇರಿದಂತೆ ಇತರರು ಇದ್ದರು. ವೈದ್ಯರ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಸರ್ಕಾರಕ್ಕೆ ಮನವಿ ನೀಡಿದ್ದರೂ ಸ್ಪಂದಿಸದೇ ಇರುವುದರಿಂದ ಸರ್ಕಾರಕ್ಕೆ ಯಾವುದೇ ಮಾಹಿತಿ ನೀಡದಿರಲು ನಿರ್ಧರಿಸಲಾಗಿದೆ ಎಂದು ಜಿಲ್ಲಾ ವೈದ್ಯಾಧಿಕಾರಿ ಸಂಘದ ಜಿಲ್ಲಾಧಿಕಾರಿ ಮನವಿ ನೀಡಿ ತಿಳಿಸಿದೆ.
ವೈದ್ಯರ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಸರ್ಕಾರಕ್ಕೆ ಮನವಿ ಮಾಡಿದ್ದರೂ ಸ್ಪಂದಿಸದೇ ಇರುವುದರಿಂದ ಸರ್ಕಾರಕ್ಕೆ ಯಾವುದೇ ಮಾಹಿತಿ ನೀಡದೇ ಇರಲು ನಿರ್ಧರಿಸಲಾಗಿದೆ ಎಂದು ಜಿಲ್ಲಾ ವೈದ್ಯಾಧಿಕಾರಿಗಳ ಸಂಘ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ತಿಳಿಸಿದೆ. ಜುಲೈ 22ರಂದು ರಾಜ್ಯದಲ್ಲಿ ಸರ್ಕಾರಿ ವೈದ್ಯರುಗಳ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಆದರೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ದೊರೆಯದೇ ಇರುವುದರಿಂದ ಇಂದಿನಿಂದ ಯಾವುದೇ ಮಾಹಿತಿಯನ್ನು ನೀಡದೆ ಪ್ರತಿಭಟಿಸಲಾಗುತ್ತದೆ. 21ರಿಂದ ತುರ್ತು ಸೇವೆ ಹೊರತುಪಡಿಸಿ ಹೊರ ರೋಗಿಗಳ ಚಿಕಿತ್ಸೆಯನ್ನು ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಗೌರವಾಧ್ಯಕ್ಷ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ರಾಮಕೃಷ್ಣ, ಜಿಲ್ಲಾಧ್ಯಕ್ಷ ಡಾ ನಾಗರಾಜ್, ಡಾ ಚಂದ್ರಶೇಖರ್, ಡಾ ಬಸರೆಡ್ಡಿ, ಡಾ ಸುರೇಂದ್ರ ಬಾಬು ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕುಗಳ ಸರ್ಕಾರಿ ವೈದ್ಯರು ಭಾಗವಹಿಸಿದರು. ಹಿಂದಿ ಭಾಷೆ ಕಲಿತರೆ ದೇಶದಲ್ಲಿ ಮೂಲೆ ಮೂಲೆಯಲ್ಲೂ ಸುತ್ತಿ ವ್ಯವಹಾರಿಕ ಮತ್ತು ಉದ್ಯೋಗ ಪಡೆಯಲು ಸಹಕಾರಿಯಾಗಲಿದೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಬಿಎಚ್ ಗೋನಾಳ್ ಹೇಳಿದರು. ಹಿಂದಿ ಭಾಷೆ ಕಲಿತರೆ ದೇಶದ ಮೂಲೆ ಮೂಲೆಯಲ್ಲಿ ಸುತ್ತಿ ವ್ಯವಹಾರಿಕ ಮತ್ತು ಉದ್ಯೋಗ ಪಡೆಯಲು ಸಹಕಾರಿಯಾಗಲಿದೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಬಿಎಚ್ ಗೋನಾಳ್ ಹೇಳಿದರು. ಅವರು ಇಂದು ನಗರದ ಹಿಂದಿ ವರ್ಧಮಾನ ಶಾಲೆಯಲ್ಲಿ ಹಿಂದಿ ದಿವಸಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇಂಗ್ಲಿಷ್ ವ್ಯಾಮೋಹದಿಂದ ಹಿಂದಿ ಭಾಷೆ ಮೇಲೆ ವ್ಯಾಮೋಹ ಕಡಿಮೆಯಾಗುತ್ತಿದೆ ಎಂದರು. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ರಾಷ್ಟ್ರ ಭಾಷೆ ಹಿಂದಿಗೆ ಪ್ರಥಮ ಆದ್ಯತೆ ನೀಡಲಾಗಿದೆ. ಹಿಂದಿ ಭಾಷೆಗೆ ಹೆಚ್ಚಿನ ಮಹತ್ವ ಇದ್ದು ಪ್ರತಿಯೊಬ್ಬರೂ ಕಲಿಯಬೇಕಿದೆ ಎಂದರು. ಹಿಂದಿ ಭಾಷಣ ಹಾಗೂ ಗಾಯನ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಹಿಂದಿ ವರ್ಧಮಾನ ಶಾಲೆ ಮುಖ್ಯ ಗುರು ಕವಿತಾ ಪ್ರಾಸ್ತಾವಿಕವಾಗಿ ಮಾತನಾಡಿ, ಪ್ರತಿ ವರ್ಷವೂ ಕೂಡ ಹಿಂದಿ ದಿವಸವನ್ನು ಅದ್ದೂರಿಯಿಂದ ಆಚರಣೆ ಮಾಡಲಾಗುತ್ತಿತ್ತು. ಆದರೆ ಕೊರೋನಾ ಹಿನ್ನೆಲೆಯಲ್ಲಿ ಸಮಾರಂಭವನ್ನು ಸರಳವಾಗಿ ಆಯೋಜಿಸಲಾಗಿದೆ ಎಂದರು. हिंदी दिवस का उद्घाटन इसी प्रकार से हमारे रायचूर के चंद्रशेखर दोडमनी बीओ सर और उसी प्रकार से संस्था के कार्यदर्शी अनिल सर जी सम्मिलित होकर सभी हिंदी दिवस समारोह का उद्घाटन हर्ष के साथ और उसी प्रकार से एलओडी महाविद्यालय के प्राध्यापिका उसी प्रकार से अरुणा मैडम ने भी उद्घाटन किया है. नीचे रखो और हवा कम लगे. हम अपना मातृभाषा अथवा राष्ट्रभाषा हिंदी में ही करेंगे. हिंदी को अंतर्राष्ट्रीय ख्याति प्राप्त राष्ट्रभाषा हिंदी. ನೀವು ಭಾಷಣ ಸ್ಪರ್ಧೆ ಮತ್ತು ಹಿಂದಿ ಗಾಯನ ಸ್ಪರ್ಧೆ ಏನು ಒಳ್ಳೆ ಹಾಡುಗಳನ್ನು ಹಾಡಿ ಭಾಷಣ ಮಾಡಿ ಅಂತಂದ್ರೆ ಬಹುಮಾನ ತಗೊಂಡಿದ್ದೀರಿ. ಅದಕ್ಕಾಗಿ ನಿಮಗೆ ಇವತ್ತು ಈ ಒಂದು ಪ್ರಶಸ್ತಿ ವಿತರಣೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಿಜವಾಗ್ಲೂ ಹಿಂದಿ ದಿವಸ ಪ್ರತಿ ವರ್ಷದಂತೆ ಈ ವರ್ಷ ಮಾಡ್ತಾ ಇಲ್ಲ ಅಂತ ಅನ್ನೋ ಅಳಲನ್ನು ಮಾನ್ಯ ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯ ಮೇಡಮ್ ಅವರು ಹೇಳ್ತಾ ಇದ್ರು, ಕವಿತಾ ಮೇಡಮ್ ಅವರು. ಇಲ್ಲ ಸರ್, ಈ ಸಲ ಭಾಳ ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ ಹಿಂದಿ ದಿವಸವನ್ನು. ಆನ್ಲೈನ್ ಸಿಸ್ಟಮ್, ಯಾಕಂದರೆ ಇದು ಆನ್ಲೈನ್ ಸಿಸ್ಟಮ್ ಇರೋದ್ರಿಂದ, ಕೊರೋನಾ ಇರೋದ್ರಿಂದ ನಾವು ಕಡಿಮೆ ಸಂಖ್ಯೆಯಲ್ಲಿ ಕೂಡ್ಕೊಂಡು ಎಲ್ಲರೂ ಏನಪ್ಪ ಅಂದರೆ ಆನ್ಲೈನಲ್ಲಿ ನೋಡಬೇಕು ಅಂತೇಳಿ. ಏನು ಹಿಂದಿ ವರ್ತಮಾನ ಸಂಸ್ಥೆ ಇದೆ, ಬಹಳ ಹಳೆಯ ಈ ರಾಯಚೂರು ಜಿಲ್ಲೆಗೇ ಹಳೆಯದಂದ್ರೂ ತಪ್ಪಾಗಲಿಕ್ಕಿಲ್ಲ, ಅಷ್ಟು ಹಳೆಯ ವಿದ್ಯಾಸಂಸ್ಥೆ ಇದು. ಆದರೆ ಆಗೇನು ಪ್ರಾರಂಭಿಕ ಹಂತದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಾಷ್ಟ್ರ ಭಾಷೆಯ ಅಭಿಮಾನದಿಂದ ಸಂಖ್ಯೆ ಜಾಸ್ತಿ ಆಗಿದ್ದಿರ್ಬೋದು. ಆದರೆ ಕ್ರಮೇಣ ಏನಾಗಿದೆ ಅಂದರೆ ಇಂಗ್ಲೀಷಿನ ವ್ಯಾಮೋಹದಿಂದಾಗಿ ರಾಷ್ಟ್ರ ಭಾಷೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಇರ್ಬೋದು. ಆದರೆ ಇದು ನಮ್ಮ ರಾಷ್ಟ್ರ ಭಾಷೆ ಏನಾಗಿದೆ ಅಂದರೆ
ಪ್ರತಿಯೊಂದಕ್ಕೂ ಮೊದಲೇ ಇರ್ತದೆ. ಯಾಕಂದರೆ ನಾವು ಯಾವುದೇ UPSC ಎಕ್ಸಾಮ್ ತೊಗೊಂಡ್ರೆ UPSC ಎಕ್ಸಾಮಲ್ಲಿ ರಾಷ್ಟ್ರ ಭಾಷೆಗೆ ಪ್ರಥಮ ಆದ್ಯತೆ ಇದೆ. ನೀವೇನಾದರೂ IAS ಆಫೀಸರ್ ಆಗಬೇಕು ಅಂದರೆ ನೀವು ರಾಷ್ಟ್ರ ಭಾಷೆ ಹಿಂದಿಯಲ್ಲಿ ಬರಲಿಕ್ಕೆ ಅವಕಾಶಗಳಿದೆ. ಯಾವುದೇ ನಮ್ಮ ನೋಟಿನಲ್ಲಿನೂ ಕೂಡ ಏನು 14 ಭಾಷೆಗಳಿರ್ತದೆ, ಅದರಲ್ಲಿ ನಮ್ಮ ಹಿಂದಿ ಪ್ರಥಮ ಭಾಷೆ. ಯಾಕಂದ್ರೆ ರಾಷ್ಟ್ರ ಭಾಷೆ ಇರೋದರಿಂದ ಇದಕ್ಕೆ ಹೆಚ್ಚಿನ ಮಹತ್ವ ಏನಪ್ಪಂದರೆ ಇಡೀ ದೇಶ ತುಂಬ ಎಲ್ಲ ಕಡೆನೂ ಇದೆ. ಈ ರಾಷ್ಟ್ರ ಭಾಷೆ ಹಿಂದಿ ನಾವು ಕಲ್ತೀವಿ ಅಂದರೆ ಯಾವ ರಾಜ್ಯದಲ್ಲಿ ಆಗಲಿ ಯಾವ ಪ್ರದೇಶಕ್ಕೆ ನಾವು ಹೋದರೂ ಕೂಡ ನಾವು ಸ್ವತಂತ್ರವಾಗಿ ಅವರೊಂದಿಗೆ ವ್ಯವಹಾರ ಮಾಡಿಕೊಂಡು ನಾವು ಬರ್ಬೋದು. ಮತ್ತು ಇಲ್ಲಿ ವ್ಯಕ್ತಿ ಏನಪ್ಪ ಅಂದರೆ ದೇಶದ ಯಾವ ಮೂಲೆಯಲ್ಲಿನೂ ಕೂಡ ಹಿಂದಿ ಭಾಷೆಯಲ್ಲಿ ವ್ಯವಹಾರ ಮಾಡ್ತಾ ತನ್ನ ಉದ್ಯೋಗವನ್ನು ನೌಕರಿಯನ್ನು ಮಾಡ್ತಾ ಹೋಗ್ಬೋದು. ಈ ದಿಶೆಯೊಳಗೆ ಇವತ್ತು ಏನೋ ಹಿಂದಿ ಪ್ರಚಾರ ಆಗಬೇಕು ಇವತ್ತಿನ ದಿವಸ ಅಂಥೇಳಿ ಭಾಳ ಇದು ಮಾಡ್ತಾಯಿದ್ದೀವಿ. ಆದರೆ ನನಗೆ ಅನ್ನಿಸ್ತದೆ ಭಾಳ ಕಡೆ ಪ್ರಚಾರ ಸರ್ಟಿಫಿಕೇಟಿಗಾಗಿ ಏನಪ್ಪ ಅಂದರೆ ಪ್ರಚಾರಗಳು ಆಗಿದೆ ಅಂತ ಅನ್ನಿಸ್ತದೆ. ಕೆಲವು ಸಂದರ್ಭಗಳಲ್ಲಿ ಏನು ಮಾಡಿದ್ರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಮನಿ, ಶಾಲಾ ಆಡಳಿತ ಮಂಡಳಿ ಕಾರ್ಯದರ್ಶಿ ಅನಿಲ್ ಕುಮಾರ್ ಬೋಹರಾ, ಡಯಟ್ ಕಾಲೇಜಿನ ಉಪನ್ಯಾಸಕ ವೃಷಭೇಂದ್ರ, LVD ಕಾಲೇಜಿನ ಉಪನ್ಯಾಸಕಿ ಅರುಣಾ ಹಿರೇಮಠ್, ವಲಯ ಸಂಯೋಜಕಿ ಈರಾಬಾಯಿ, ಸಮದ್ ಸಿರಾಜ್, ಮೈನುಹಲ್ ಹಕ್, ಅನ್ವರ್, ಶಿವಕುಮಾರ್, ವಿಜಯಲಕ್ಷ್ಮಿ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯಲ್ಲಿ 42 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದ್ದು, ರಾಯಚೂರು ತಾಲೂಕಿನಲ್ಲಿ 14, ಸಿಂಧನೂರಲ್ಲಿ 19, ಲಿಂಗಸ್ಕೂರಿನಲ್ಲಿ 4, ಮಾನ್ವಿಯಲ್ಲಿ 1 ಮತ್ತು ದೇವದುರ್ಗ 2 ಪ್ರಕರಣಗಳು ಪತ್ತೆಯಾಗಿವೆ. ಜಿಲ್ಲೆಯಲ್ಲಿ 42 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು ತಾಲೂಕಿನಲ್ಲಿ 16, ಸಿಂಧನೂರು 19, ಲಿಂಗಸ್ಗೂರು 4, ಮಾನ್ವಿ 1 ಮತ್ತು ದೇವದುರ್ಗ 2 ಪ್ರಕರಣಗಳು ಪತ್ತೆಯಾಗಿವೆ. ಸೋಮವಾರದಂದು ನಡೆದ ದ್ವಿತೀಯ PU ಪೂರಕ ಪರೀಕ್ಷೆ 225 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ. ಜಿಲ್ಲೆಯ ಒಟ್ಟು 11 ಕೇಂದ್ರಗಳಲ್ಲಿ ಇಂದು ನಡೆದ ವ್ಯವಹಾರ ಅಧ್ಯಯನ ಪರೀಕ್ಷೆ ಬರೆಯಲು 886 ವಿದ್ಯಾರ್ಥಿಗಳು ಹೆಸರು ನೋಂದಾಯಿಸಿಕೊಂಡಿರುವ ಪೈಕಿ 816 ವಿದ್ಯಾರ್ಥಿಗಳು ಹಾಜರಾಗಿ 70 ವಿದ್ಯಾರ್ಥಿಗಳು ಗೈರಾಜರಾಗಿದ್ದಾರೆ. ರಸಾಯನಶಾಸ್ತ್ರ ಪರೀಕ್ಷೆಗೆ 552 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿರುವ ಪೈಕಿ 496 ಹಾಜರಾಗಿ 56 ವಿದ್ಯಾರ್ಥಿಗಳು ಗೈರಾಜರಾಗಿದ್ದಾರೆ. ಶಿಕ್ಷಣ ವಿಷಯಕ್ಕೆ ಸಂಬಂಧಿಸಿ 849 ವಿದ್ಯಾರ್ಥಿಗಳ ನೋಂದಾಯಿಸಿಕೊಂಡಿರುವ ಪೈಕಿ 750 ವಿದ್ಯಾರ್ಥಿಗಳು ಹಾಜರಾಗಿ 99 ವಿದ್ಯಾರ್ಥಿಗಳು ಗೈರಾಜರಾಗಿದ್ದಾರೆ. ಯಾವುದೇ ತರಹದ ಡಿಬಾರ್ ಹಾಗೂ ನಕಲಿ ಮಾಡಿರುವುದು ಪತ್ತೆಯಾಗಿಲ್ಲವೆಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸದಾಶಿವಪ್ಪ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಎಪಿಎಂಸಿ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಕೊಪ್ಪಳದಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ಕೃಷಿ ಸಚಿವ BC ಪಾಟೀಲ್ ಅವರು ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಗೆ ಅಜ್ಞಾನಿ ದೊಂಬರಾಟಿ ಹೋರಾಟ ಎಂದು ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೃಷಿ ಸಚಿವ BC ಪಾಟೀಲ್ ಅವರ ಭಾವಚಿತ್ರಕ್ಕೆ ದಹಿಸಿ ಪ್ರತಿಭಟನೆ ನಡೆಸಿದರು. ಎಪಿಎಂಸಿ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಕೊಪ್ಪಳದಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ಕೃಷಿ ಸಚಿವ BC ಪಾಟೀಲ್ ಅವರು ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಗೆ ಅಜ್ಞಾನಿ ದೊಂಬರಾಟದ ಹೋರಾಟ ಎಂದು ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೃಷಿ ಸಚಿವ BC ಪಾಟೀಲ್ ಭಾವಚಿತ್ರ ದಹಿಸಿ ಪ್ರತಿಭಟನೆ ನಡೆಸಿದರು.
ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ಕುಸಿದಿದೆ. ಗೊಬ್ಬರ ಕೊರತೆ, ಕಳಪೆ ಬೀಜ ಮಾರಾಟ, ಅಧಿಕಾರಿಗಳ ಭ್ರಷ್ಟಾಚಾರ ಹೇಳಿಕೆ, ಭೂ ಸುಧಾರಣೆ, ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಜಾರಿಗೆ ತರುವ ಮೂಲಕ ರೈತ ವಿರೋಧಿ ಆಡಳಿತ ನಡೆಸುತ್ತಿದೆ. ಇದನ್ನು ಪ್ರಶ್ನೆ ಮಾಡುವ ಮುಖಂಡರಿಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದು ಖಂಡನೀಯ. ಅಧಿಕಾರ ಪಡೆಯುವಾಗ ಹಸಿರು ಶಾಲು ಧರಿಸಿ ರೈತ ಪರ ಎಂದು ಬಿಂಬಿಸಿಕೊಂಡಿದ್ದು, ಈಗ ಕೊರೋನಾ ನೆನಪಾಗಿಟ್ಟುಕೊಂಡು ಲಾಕ್ಡೌನ್ ಸೀಲ್ ಡೌನ್ ಮಾಡಿ ಸುಗ್ರೀವಾಜ್ಞೆ ಮೂಲಕ ತಿದ್ದುಪಡಿ ಕಾಯ್ದೆ ತರುವಾಗ ನಿಮ್ಮ ಜ್ಞಾನ ಎಲ್ಲಿ ಹೋಗಿತ್ತು? ರೈತರಿಗೆ ಮಾರಕವಾದ ಕಾಯ್ದೆ ತಂದಾಗ ಅರಿವಿಲ್ಲವೇ? ಕೂಡಲೇ ಮುಂದಿನ ಅಧಿವೇಶನದಲ್ಲಿ ರೈತರ ಕ್ಷಮೆಯಾಚಬೇಕು. ಮುಖ್ಯಮಂತ್ರಿ ಅವರನ್ನು ಸಮರ್ಥಿಸಿಕೊಳ್ಳುವ ಕೆಲಸ ಮಾಡಬಾರದು. ಇಲ್ಲದೆ ಹೋದಲ್ಲಿ ತೀವ್ರ ಪ್ರತಿಭಟನೆ ಮಾಡುತ್ತೇವೆಂದು ಎಚ್ಚರಿಸಿದರು. ಮಾತಾಡುವ ಸರ್ಕಾರಕ್ಕೆ ಎಪಿಎಂಸಿಯನ್ನು ಮಾಡುವ ಸರ್ಕಾರಕ್ಕೆ ಅದು ತೆಗೆಯಪ್ಪ ಪೇಪರ್ ಗಾಡಿ ಆ ಕಡೆ ಐತಿರಿ. ಹತ್ತಂಗಿಲ್ಲ ಸರ್, ನೀವು ಗ್ಯಾಸ್ ಎಣ್ಣೆ ತರಬೇಕು. ಮುಖ್ಯಮಂತ್ರಿಗಳು, ಕನ್ನಡ ಸರ್ಕಾರ, ವಿಧಾನಸೌಧ ಬೆಂಗಳೂರು ಇವರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಇವರ ಮುಖಾಂತರ ವಿಷಯ ಕೃಷಿ ಸಚಿವರಾದ BC ಪಾಟೀಲರು ರಾಜ್ಯದ ರೈತರಿಗೆ ಕ್ಷಮೆಯಾಚನೆ ಹೆಚ್ಚಿಸಬೇಕು ಮತ್ತು ಅವರನ್ನು ಕೃಷಿ ಸಚಿವ ಸ್ಥಾನದಿಂದ ವಜಾಗೊಳಿಸಲು ತಮ್ಮಲ್ಲಿ ಮನವಿ. ಸನ್ಮಾನ್ಯರುಗಳೇ, ರಾಜ್ಯದಲ್ಲಿ ಸಂಪೂರ್ಣ ಆಡಳಿತ ಕುಸಿದು ಹೋಗಿರುವುದು ಮತ್ತು ಎಲ್ಲ ಇಲಾಖೆಗಳಲ್ಲಿ ಅಧಿಕಾರಿಗಳ ಲಂಚಗೊಳಿತನ, ಎಲ್ಲ ಜಿಲ್ಲೆಗಳಲ್ಲಿ ರಸಗೊಬ್ಬರದ ಕೊರತೆ, ಕಳಪೆ ಬೀಜ, ಕಳಪೆ ಗೊಬ್ಬರ, ಇದಲ್ಲದೆ ಕೃಷಿ ವಿಶ್ವವಿದ್ಯಾಲಯದ ಪರೀಕ್ಷೆಗಳನ್ನು ಮುಂದೂಡಿ 3200 ರೈತರ ಮಕ್ಕಳಿಗೆ ಅನ್ಯಾಯ ಮಾಡಿ ರೇಷ್ಮೆ ಕೃಷಿಯಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ 40% ಮೀಸಲಾತಿಯನ್ನು ಕಡಿತಗೊಳಿಸುತ್ತಲ್ಲದೆ ರೈತರಿಗೆ ಮರಣ ಶಾಸನ ಬರೆಯುವ ಕಾಯ್ದೆಗಳಾದಂತಹ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ, ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ, ಅಗತ್ಯ ವಸ್ತುಗಳ ಕಾಯ್ದೆಗೆ ತಿದ್ದುಪಡಿ ಮತ್ತು ವಿದ್ಯುತ್ ಕಾಯ್ದೆಗೆ ತಿದ್ದುಪಡಿಯಂತಹ 16 ಕಾಯ್ದೆಗಳನ್ನು ರೈತ ವಿರೋಧಿಯಾಗಿವೆ ಎಂಬುದು ತಮಗೂ ಗೊತ್ತಿಲ್ಲವೇ? ಇವೆಲ್ಲವೂ ಕಾಯ್ದೆ ಕಾನೂನುಗಳನ್ನು ರೈತ ವಿರೋಧಿಯಾಗಿವೆ, ರೈತರಿಗೆ ಮರಣ ಶಾಸನ ಬರೆಯುತ್ತೇವೆ ಎಂದು ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕೊಪ್ಪಳದಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ಇದ್ದದ್ದು ಇದ್ದಂಗೆ ಹೇಳಿದ್ದಾರೆ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಶರಣಪ್ಪ ಮರಳಿ, ಮಹಿಳಾ ಘಟಕ ಅಧ್ಯಕ್ಷೆ ಉಮಾದೇವಿ ನಾಯಕ್, ರವಿಕುಮಾರ್, ಬಸವರಾಜ್ ನಾಯಕ್, ನರಸಪ್ಪ, ಶ್ಯಾಮ್ ಸಿಂಗ್, ಮಹೇಂದ್ರ ಸ್ವಾಮಿ ಸೇರಿದಂತೆ ಇತರರು ಇದ್ದರು. ತಾಲೂಕಿನ ರಘುನಾಥಹಳ್ಳಿ ಗ್ರಾಮದ ಮಾದಿಗ ಸಮಾಜಕ್ಕೆ 2 ಎಕರೆ ರುದ್ರಭೂಮಿ ಮಂಜೂರು ಮಾಡುವಂತೆ ಒತ್ತಾಯಿಸಿ ರಘುನಾಥಹಳ್ಳಿಯ ಗ್ರಾಮಸ್ಥರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ತಾಲೂಕಿನ ರಘುನಾಥಹಳ್ಳಿ ಗ್ರಾಮದ ಮಾದಿಗ ಸಮಾಜಕ್ಕೆ 2 ಎಕರೆ ರುದ್ರಭೂಮಿ ಮಂಜೂರು ಮಾಡುವಂತೆ ಒತ್ತಾಯಿಸಿ ರಘುನಾಥನಹಳ್ಳಿಯ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿದರು. ಕಳೆದ 2 ವರ್ಷಗಳಿಂದ ಗ್ರಾಮದಲ್ಲಿ ಸಮಾಜದವರು ಸತ್ತರೆ ಖಾಸಗಿಯವರ ಜಮೀನಿನಲ್ಲಿ ಸಂಸ್ಕಾರ ಮಾಡಲಾಗುತ್ತಿತ್ತು. ಆದರೆ ಖಾಸಗಿ ಜಮೀನಿನವರು ಸಂಸ್ಕಾರಕ್ಕೆ ಸ್ಥಳ ನೀಡುತ್ತಿಲ್ಲ. ಅಧಿಕ ಜನಸಂಖ್ಯೆಯಲ್ಲಿ ವಾಸ ಮಾಡುತ್ತಿದ್ದ ಸಮುದಾಯ ಜನರಿಗೆ ಶವ ಸಂಸ್ಕಾರಕ್ಕೆ ಸಮಸ್ಯೆಯಾಗಿದೆ. ಕೂಡಲೇ 2 ಎಕರೆ ಭೂಮಿಯನ್ನು ಮಂಜೂರು ಮಾಡುವ ಮೂಲಕ ಸ್ಮಶಾನಕ್ಕೆ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಇಲ್ಲಿ ಅದರಲ್ಲಿ ಇದು ಮಾಡ್ತಿದ್ರಲ್ಲ, ಇವಾಗ ಮುಂದುವರ್ಸಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದು ಏನು ಸರ್ಕಾರದಿಂದ ಅವರಿಗೆ ಯಾವ ರೀತಿ ಗೌರವಧನ ಕೊಡ್ತರು, ಸಹಾಯಧನ ಕೊಡ್ತರು, ಅದು ಮಾಡಿಲ್ಲ. ಯಾರಿದು ಮಾಡ್ರಿ, ಈ ಸಂದರ್ಭದಲ್ಲಿ ಶಿವಕುಮಾರ್ ಯಾದವ್, ರೆಡ್ಡಪ್ಪ, ಈರಪ್ಪ ನಾಗೋಲಿ, ಮಲ್ಲಪ್ಪ, ಕರ್ಯಪ್ಪ, ನರಸಪ್ಪ, ತಾಯಪ್ಪ, ವಿರೂಪಾಕ್ಷಿ, ಹನುಮಂತ, ದಾನಮ್ಮ, ತಾಯಪ್ಪ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಮ್ಸ್ ರಾಯಚೂರಿನಲ್ಲಿ ಸ್ಥಾಪನೆಗೆ 15ರಂದು ಜಿಲ್ಲೆಯ ಜನಪ್ರತಿನಿಧಿಗಳೊಂದಿಗೆ ಸಭೆ, 17ರಂದು ಉಸ್ತುವಾರಿ ಸಚಿವರ ಭೇಟಿ, ಬಸವರಾಜ್ ಕಳಸ್. ಹಿಂದಿ ದಿವಸ್ ಆಚರಣೆ ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ. ನಗರದ ಅಶೋಕ್ ಡಿಪೋ ಬಳಿ 1 ಕೆಜಿ ಗಾಂಜಾ ವಶ, 3 ಬಂಧನ. ರೈತ ವಿರೋಧಿ ಕಾಯ್ದೆಗಳ ಜಾರಿ ವಿರೋಧಿಸಿ 21ರಂದು ವಿಧಾನಸೌಧ ಮುತ್ತಿಗೆ, ಕೃಷಿ ಸಚಿವ BC ಪಾಟೀಲ್ ಸಂಪುಟದಿಂದ ಕೈಬಿಡಲಿ, ಶರಣಪ್ಪ ಮಳ್ಳಿ.
ನ್ಯಾಯಮೂರ್ತಿ ಸದಾಶಿವ ಆಯೋಗದ ಜಾರಿಗೆ ಮಾದಿಗ ದಂಡೋರ ಸಮಿತಿಯಿಂದ ಶಾಸಕರ ಮನೆ ಮುಂದೆ ಪ್ರತಿಭಟನೆ. ಮಾದಿಗ ಮಹಾಸಭಾದಿಂದ ಸಮಾಜದ ಸಂಘಟನೆಯೊಂದಿಗೆ ಅಭಿವೃದ್ಧಿಗಾಗಿ ಹೋರಾಟ. ಬಾಲಸ್ವಾಮಿ ಕೋಡ್ಲಿ. ಹದಿನಾರರಂದು ಮಕ್ಕಳ ಸಾಹಿತ್ಯ ಪರಿಷತ್ನಿಂದ ವಿದ್ಯಾಗಮ ಕಿರುಚಿತ್ರ ಬಿಡುಗಡೆ. ಮಕ್ಕಳ ಕೃತಿ ಪ್ರಶಸ್ತಿಗೆ ಅರ್ಜಿ ಆಹ್ವಾನ. ಶಂಕರದೇವರ್ ಹಿರೇಮಠ್. ಜೆಸ್ಕಾಂ ಗುತ್ತಿಗೆ ನೌಕರರಿಗೆ ಬಾಕಿ ವೇತನ ನೀಡಲು ಆಗ್ರಹಿಸಿ ನೌಕರರಿಂದ ಪ್ರತಿಭಟನೆ. ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವಂತೆ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಪ್ರತಿಭಟನೆ. ವಾರ್ಡ್ ನಂಬರ್ 5 ಮತ್ತು 34 ಬಡಾವಣೆಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸಲು ಆಗ್ರಹಿಸಿ ಮನವಿ. ಹಿಂದಿ ದಿವಸಾಚರಣೆ ವಿರೋಧಿಸಿ ಜನಶಕ್ತಿ ಸಂಘಟನೆ ವಿರೋಧಿಸಿ ಪ್ರತಿಭಟನೆ. ಸರ್ಕಾರಿ ವೈದ್ಯರಿಂದ ಪ್ರತಿಭಟನೆ ಪ್ರಾರಂಭ. ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ 21ರಿಂದ ಕೆಲಸ ಸ್ಥಗಿತ. ಎಚ್ಚರಿಕೆ. ವರ್ಧಮಾನ ಶಾಲೆಯಲ್ಲಿ ಹಿಂದಿ ದಿವಸಾಚರಣೆ. ಸಂವಹನ ಭಾಷೆಯಾಗಿ ಹಿಂದಿ ಕಲಿಕೆ ಅಗತ್ಯ. ಬಿಎಸ್ ಗೋನಾಳ್. ಮುಂದುವರೆದ ಕೊರೋನಾ. ಜಿಲ್ಲೆಯಲ್ಲಿ 42 ಪ್ರಕರಣಗಳು ಪತ್ತೆ. ಮತ್ತು ಪಿಯುಸಿ ಪರೀಕ್ಷೆ 225 ವಿದ್ಯಾರ್ಥಿಗಳ ಗೈರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು. ಇನ್ನು ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th classes. ಶ್ರೀ ಕೃಷ್ಣ ಅಕಾಡೆಮಿ PU ಕಾಲೇಜ್, ಏಕ್ಲಾಸ್ಪುರ್ ರೋಡ್, ಬಸವೇಶ್ವರ ನಗರ್, ರಾಯಚೂರು. ಮೊಬೈಲ್ 9632114292. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ BA ಮತ್ತು BCom ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಮುಂದೆ ಸಂಪರ್ಕಿಸಿ SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಇಂಡಿಯನ್ ಗೋಲ್ಡ್ ಕಂಪನಿ, ಸಾರಾ ಬಜಾರ್, ನೇತಾಜಿ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.